ನಾನು ಈ ನೀನಾಸಮಿಂದ ಬಂದಮೇಲೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಸತೀಶನು ಇಲ್ಲಿ ಸಿನಿಮಾದಲ್ಲೂ ಸೀರಿಯಲ್ಲಲ್ಲೂ ತೊಡಗಿಸ್ಕೊಳ್ಳೋದಕ್ಕೆ ಓಡಾಡ್ತಿದ್ದ. ಆಗ ನಾವಿಬ್ಬರು ಸೇರಿ ಒಂದು ನಾಟಕ ಮಾಡೋಣ ಅಂತ ನಾವು ಅಂದ್ಕೊಂಡ್ವಿ. ಅದು ಸಮಷ್ಟಿ ಬ್ಯಾನರಲ್ಲಿ ಮಾಡೋದು ಅಂತ ಆಯಿತು. ಅದು ಮಾಡಿದ್ದು ಸಾಫಲ್ಯ, ಆಗಲೇ ಹೇಳ್ದಾಗೆ. ಅದರದ್ದೊಂದು ಘಟನೆ ನನಗೀಗ ನೆನಪಾಗ್ತಾ ಇದೆ. ಒಂದು ಸಾರಿ ರಂಗಶಂಕರದಲ್ಲಿ ಈ ಸಾಫಲ್ಯ ನಾಟಕ ಪ್ರದರ್ಶನ ಆಯಿತು. ಅದಕ್ಕೆ ರಘುಮೇಶ್ವರೆಲ್ಲ ಕರೆದಿದ್ವಿ. ರಘು ಸರ್ ಬಂದಿದ್ದರು. ನನ್ನ ನಾಟಕಗಳನ್ನು ಸಮಷ್ಟಿ ನಾಟಕಗಳಾಗುವಾಗ ಅವರನ್ನು ಕರೆಯುವ ಪರಿಪಾಠ ಇಟ್ಕೊಂಡಿದ್ದೆ. ಅವರು ಬಂದು ನೋಡಿ ನನಗೊಂದಷ್ಟು ಅವ್ರು ನನಗೆ ಹೇಳಬೇಕು ಅಂತ ನಾನು ಬಯಸ್ತಿದ್ದೆ. ಯಾಕಂದರೆ ಅದರಿಂದ ನಾನು ಕಲಿಯೋದು, ನಾನು ಬೆಳೆಯೋದು ಎಲ್ಲ ನಿಂತಿದ್ದರಿಂದ ಅವ್ರ ಮಾತುಗಳಿಗೆ ನಾನು ಯಾವಾಗಲೂ ಗೌರವಿಸ್ತಾ ಇದ್ದೆ. ಹಾಗಾಗಿ ಆ ನಾಟಕಕ್ಕೂ ಅವರನ್ನು ಕರೆದಿದ್ದೆ. ಅವರು ಬಂದರು, ನಾಟಕ ನೋಡಿದ್ರು. ನಾಟಕ ಎಲ್ಲ ಆದಮೇಲೆ ಬ್ಯಾಕ್ ಸ್ಟೇಜಿಗೆ ಬಂದು ತುಂಬ ಭಾವುಕರಾಗಿದ್ದರು. ಅವರು ನನ್ನ ಮತ್ತು ಸತೀಶನ್ನ ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಂಡು, ನನಗೆ ಭಾಳ ಸಂತೋಷ ಆಗಿದೆ ಕಣ್ರಪ್ಪ, ಆದರೆ ನಿಮಗೇನೋ ಕೊಡಬೇಕು ಅನ್ನಿಸ್ತಾ ಇದೆ, ಆದರೆ ನನ್ನ ಹತ್ರ ಏನಿಲ್ಲ, ಏನು ಕೊಡೋದು ಅಂತ ಹೇಳಿಬಿಟ್ಟು ಅವರ ಶರ್ಟ್ ಜೇಬಲ್ಲಿ ಆಚೆ ಈಚೆ ತಡ್ಕಾಡಿ ಅವರೆಲ್ಲ ಏನೋ ಬಿಳಿ ಜುಬ್ಬ, ಬಿಳಿ ಪಂಚೆ, ಬಿಳಿ ಶಾಲೆ ಎಲ್ಲ ಹಾಕ್ಕೊಂಡು ಓಡಾಡೋರು. ಅವ್ರ ಜೇಬಲ್ಲಿ ಒಂದು ಬಿಳಿ ಕರ್ಚಿಫ್ ಇತ್ತು. ಅದನ್ನು ತೆಗೆದು ಹರಿದ್ಬಿಟ್ಟು, ತಗೋ ನಿನಗರ್ಧ ಇಟ್ಕೊಳ್ಳಿ ಅಂತೇಳಿ ಅವ್ರು ಕೊಟ್ಟರು. ಏನು ಗೊತ್ತೇನ್ರ ಇದು ಬ್ಯಾಟನ್ ಅಂದ್ರೆ ಏನು ಗೊತ್ತಾ ನಿಮಗೆ? ರಿಲೇನಲ್ಲಿ ಓಡುವಾಗ ಒಬ್ಬ ಓಟಗಾರ ಓಡ್ತಾ ಒಂದು ಸುತ್ತ ಓಡಿ ಮತ್ತೊಬ್ಬ ಓಟಗಾರನಿಗೆ ತನ್ನ ಆ ಬ್ಯಾಟನನ್ನು ಕೊಡ್ತಾನೆ. ಏನಕ್ಕೆ? ಅವನು ಅಲ್ಲಿಂದ ಮುಂದುವರಿಸಲಿ ಅಂತ. ಹಾಗೆ ಇದು ಇನ್ನು ನೀವು ರಂಗಭೂಮಿ ಕೆಲಸವನ್ನು ಇನ್ನೂ ನಿರಂತರವಾಗಿ ಮುಂದುವರಿಸಬೇಕು ಅಂಥೇಳಿ ಕೊಡ್ತಾ ಇರೋ ಬ್ಯಾಟನ್ ಇದು, ತಗೊಳ್ಳಿ ಒಳ್ಳೇದಾಗಲಿ ಅಂಥೇಳಿ ಕೊಟ್ಟರು. ಈಗಲೂ ಆ ಕರ್ಚೀಫ್ ನನ್ನ ಹತ್ರ ಇದೆ. ನಾವು ಆಗಷ್ಟೇ ರಂಗಭೂಮಿಯನ್ನು ಶುರು ಮಾಡುವವರಿಗೆ ಈ ರೀತಿಯ ಒಂದು ಮಾತುಗಳು ಮತ್ತು ಆ ಕ್ಷಣದಲ್ಲಿ ಅದು ಯಾವ ಪ್ರಶಸ್ತಿ ಅಥವಾ ಹೊಗಳಿಕೆ ಅಥವಾ ಮತ್ತೊಂದು ಅದೆಲ್ಲದಕ್ಕಿಂತಲೂ ದೊಡ್ಡದು ಅನ್ನಿಸ್ಬಿಡ್ತದು. ಆ ಒಂದು ಮಾತು ನಮ್ಮನ್ನು ಎಷ್ಟೋ ವರ್ಷ ರಂಗಭೂಮಿ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ, ಶಕ್ತಿ ಹಾಗೆ ಸ್ಫೂರ್ತಿಯಾಗಿ ಕೆಲಸ ಮಾಡ್ತು. ಅದೊಂದು ಘಟನೆ ನನಗೀಗ ನೆನಪಾಯಿತು. ಅದೇ ರೀತಿ ಇನ್ನೊಂದು ಘಟನೆ ಇದೆ. ಇದು 2012ರಲ್ಲಿ ಆದ್ದು. ಆಗ KGM ಸರ್ರು ನೀನಾಸಂ ರಂಗಶಿಕ್ಷಣ ಕೇಂದ್ರದ ಪ್ರಾಂಶುಪಾಲರಾಗಿದ್ದರು. ಅವರು ನನ್ನನ್ನು ಒಂದು ಸ್ಟೂಡೆಂಟ್ ಪ್ರೊಡಕ್ಷನ್ ಮಾಡಿಸ್ಬೇಕು ಅಂಥೇಳಿ ನನ್ನನ್ನು ಕರೆಸಿದರು. ನಾನು ಶ್ರೀಕಂಠೇಶ್ ಗೌಡರ ಸೀತಾ ಸ್ವಯಂವರಂ ಅಂಥೇಳಿ ಒಂದು ನಾಟಕ ಇದೆ. ಅದು ಶ್ರೀಕಂಠೇಶ್ ಗೌಡರು ಹಿಂದೆ ಕಂಪನಿ ನಾಟಕಗಳಿಗೆ ಅಂಥೇಳಿ ನಾಟಕಗಳನ್ನು ಬರೆದವರು ಮತ್ತು ಶೇಕ್ಸ್ಪಿಯರ್ನ ನಾಟಕಗಳನ್ನು ರೂಪಾಂತರ ಮಾಡಿದವರು ಕನ್ನಡಕ್ಕೆ. ಅದರಲ್ಲಿ ಪ್ರಮಿಳಾರ್ಜುನಿಂ ಮತ್ತು ಪ್ರತಾಪರುದ್ರದೇವ ಅಂತ 2 ನಾಟಕಗಳಿದ್ದಾವೆ. ಅದು ಒಂದು ಮ್ಯಾಕ್ಬತ್ತು, ಇನ್ನೊಂದು ಮಿಡ್ಸಮ್ಮರ್ ನೈಟ್ ಡ್ರೀಮ್ಸ್. ಈ 2 ನಾಟಕಗಳನ್ನು ಅವರು ರೂಪಾಂತರ ಮಾಡಿದರು. ಅದೇ ಎಡಿಷನ್ನಲ್ಲಿ ಸೀತಾ ಸ್ವಯಂವರಂ ಸಹ ಇದೆ. ಈ 2 ಶೇಕ್ಸ್ಪಿಯರ್ ಅಂದಾದರೆ ಈ ಸೀತಾ ಸ್ವಯಂವರಂ ಅವರ ಸ್ವಂತ ನಾಟಕ. ಆದರೆ ಅದರಲ್ಲಿ ಶೇಕ್ಸ್ಪಿಯರ್ ನಾಟಕದ ಎಷ್ಟೋ ಎಲಿಮೆಂಟ್ಸು, ಅಂಶಗಳು ಆ ಇಡೀ ನಾಟಕದ ಉದ್ದಕ್ಕೂ ಇದೆ. ಅದನ್ನು ಯಾವುದಕ್ಕೆ ಅಡಾಪ್ಟ್ ಮಾಡಿದರು ಅಂತಂದರೆ ರಾಮಾಯಣದ ಕತೆಗೆ ಅಡಾಪ್ಟ್ ಮಾಡಿದರು. ಆ ಒಂದು ನಾಟಕದಲ್ಲಿ ಇಡೀ ರಾಮಾಯಣದ ಕತೆ ಹೇಳಿ ಮುಗಿಸ್ಬಿಡ್ತಾರೆ. ಅದು ಅದ್ಭುತವಾದಂಥ ನಾಟಕ. ಅದನ್ನು ತಗೊಂಡು ಹೋಗಿದ್ದೆ, ಅದನ್ನು ಮಾಡಿಸೋಣ ಅಂಥೇಳಿ. ಹೀಗೆ ಸ್ಟೂಡೆಂಟ್ಗಳಿಗೆ ಮಾಡಿಸುವಾಗ 1 ವಾರ 10 ದಿನ ಕಳೀತು. 1 ವಾರ ಕಳೀತು ಅಂದ್ಕೊಳ್ತೀನಿ. ಈ ಸೆಟ್ ಎಲ್ಲ ಡಿಸೈನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಅದು ಕಾಡಲ್ಲಿ ನಡೆಯೋ ಸನ್ನಿವೇಶವಾದ್ದರಿಂದ ಒಂದಷ್ಟು ಗಿಡ, ಮರ, ಬಳ್ಳಿಗಳೆಲ್ಲ ಬೇಕಾಗಿತ್ತು. ಬಳ್ಳಿಗಳಿಗಾಗಿ ನಾನು ಮೇಲಿಂದ, ಅದು ಇಂಟಿಮೇಟಲ್ಲಿ ಮಾಡಿದ್ದು ಆಪ್ತರಂಗಭೂಮಿಯಲ್ಲಿ, ಮೇಲಿಂದ ಒಂದಷ್ಟು ಹಗ್ಗಗಳನ್ನೆಲ್ಲ ಕಟ್ಟಿಸಿದೆ. ಕಟ್ಟಿಸ್ಬಿಟ್ಟು
ಅದು ಗಟ್ಟಿಯಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೋಸ್ಕರ ನಾನೇ ಹಗ್ಗ ಹಿಡ್ಕೊಂಡು ಒಂದು ಸ್ವಲ್ಪ ಮೇಲೆ ಹೋಗಿ ನೇತಾಡ್ಕೊಂಡು ಮತ್ತೆ ಕೆಳಗೆ ಬಂದೆ. ಕೆಳಗಡೆ ಬರುವಾಗ ಏನಾಯಿತು, ಒಂದೂವರೆ ಅಡಿ ಹೈಟಲ್ಲಿ ನಾನು ನಿಂತ್ಕೊಂಡು ಇನ್ನೇನು ಕೆಳಗಡೆ ಹತ್ರ ಇದೆಯಲ್ಲ ಅಂಥೇಳಿ ಜಂಪ್ ಮಾಡೋಣ ಅಂಥೇಳಿ ಕೈ ಬಿಟ್ಟೆ. ಕೈ ಬಿಟ್ಟ ತಕ್ಷಣ ನನ್ನ ಬಲಗಾಲು ಚಟ್ ಅಂತ ಒಂದು ಸೌಂಡ್ ಬಂತು. ನನಗೆ ಪ್ರಜ್ಞೆ ತಪ್ಪೋಯ್ತು, ನಾನು ಮಲಗಿಬಿಟ್ಟೆ. ಆಗ ಹುಡುಗರೆಲ್ಲ ಗಾಬರಿ ಆಗ್ಬಿಟ್ರು, ಏನೋ ಆಗಿದೆ, ಕಾಲು ಉಳುಕಿದೆ ಅಂಥೇಳಿ ಕಾಲನ್ನೆಲ್ಲ ತಿಕ್ಕಿ 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 ಇಟ್ಟರು, ಎಣ್ಣೆ ಗಿಣ್ಣೆ ಎಲ್ಲ ಹಾಕಿದ್ರು. ಆಮೇಲೆ ಕಾನ್ಷಿಯಸ್ ಬಂತು, ಎದ್ದು ನೋಡಿದೆ. ಎದ್ದು ನಿಲ್ಲಿಕ್ಕೆ ಆಗ್ತಿಲ್ಲ, ಸ್ವಲ್ಪ ನೋವಿತ್ತು, ಬಹುಶಃ ಕಾಲು ಉಳುಕಿರಬೇಕು ಅಂತ ಅಂದ್ಕೊಂಡೆ. ಅವತ್ತಿನ ದಿನ ರಿಹರ್ಸಲ್ ಹಾಗೆ ಕಳೀತು. ಆದರೆ ರಾತ್ರಿ ಹೊತ್ತಿಗೆ ಕಾಲು ಊದ್ಕೊಳ್ಳೋಕೆ ಶುರುವಾಯಿತು. ಆಗ ಗಣೇಶ್ ಮೇಷ್ಟ್ರು, ಇಲ್ಲ ಮಂಜು, ನಾಳೆ ಆಸ್ಪತ್ರೆಗೆ ಒಂದ್ಸರಿ ಹೋಗಿ ತೋರಿಸ್ಬಿಡೋಣ ಅಂತಂದರು. ಸರಿ ಆಯಿತು. ಸರಿ, ಮಾರನೇ ದಿನ ಆಸ್ಪತ್ರೆಗೆ ಹೋದ್ವಿ ಸಾಗರಕ್ಕೆ. ಅಲ್ಲಿ ಎಕ್ಸ್ರೇ ಎಲ್ಲ ಮಾಡಿದರು. ಅವ್ರು ಹೇಳಿದರು, ಫ್ರ್ಯಾಕ್ಚರ್ ಆಗಿದೆ, ಈ ಕಡೆ ಬೆರಳಿನ ಮೂಳೆ ಏರ್ ಕ್ರ್ಯಾಕ್ ಆಗಿದೆ ಅಂತಂದರು. ಸರಿ, ಏನು ಮಾಡಬೇಕು ಈಗ? ಅದಕ್ಕೆ ಪ್ಲಾಸ್ಟರ್ ಹಾಕಬೇಕು. ಪ್ಲಾಸ್ಟರ್ ಹಾಕಿದ್ರೆ 1 ತಿಂಗಳು ನೀವು ಬೆಡ್ ರೆಸ್ಟಲ್ಲಿರಬೇಕು, ಓಡಾಡಬಾರ್ದು. ನನಗೆ ಪಜೀತಿಗಿಟ್ಕತ್ತು. ಆದರೆ ಏನು ಮಾಡೋದು, ಬಂದಿದ್ದೀವಿ, ಮಾಡಬೇಕು. ಸರಿ ಆಯಿತು, ಪ್ಲಾಸ್ಟರ್ ಹಾಕಿ ಅಂತ ಹೇಳಿದೆ. ಪ್ಲಾಸ್ಟರ್ ಹಾಕಿದ್ರು. ಅದರಲ್ಲೂ ಆ ಡಾಕ್ಟ್ರು, ನೋಡಿ 2,500 5,000 ಅಂತ ಹೇಳಿದ್ರು. ಏನಿದ್ರ ವ್ಯತ್ಯಾಸ ಅಂತ ಕೇಳಿದೆ. 2,500 ಪ್ಲಾಸ್ಟರ್ ಆಫ್ ಪ್ಯಾರಿಸು, 5,000 ವಾಟರ್ ಪ್ರೂಫ್ದು. ಸರಿ, ಹಾಕೋದಿದ್ರೆ ಸ್ವಲ್ಪ ಖರ್ಚಾಗೋದಿದ್ರೆ ಆಗಲಿ ಅಂತೇಳಿ ವಾಟರ್ ಪ್ರೂಫ್ದೇ ಹಾಕಿ ಅಂತ ಹೇಳಿದೆ. ಅವ್ರು ಹಾಕಿದ್ರು, ಕರ್ಕೊಂಬಂದರು. ಗಣೇಶ್ ಮೇಷ್ಟ್ರು ಹೇಳಿದ್ರು, ಮಂಜು, ಇದು ಕಷ್ಟ ಆಗುತ್ತೆ ನೀವು ಮಾಡೋದು, ನೀವು ವಾಪಸ್ಸು ಬೆಂಗಳೂರಿಗೆ ಹೊರಟುಬಿಡಿ ಅಂತಂದರು. ಆಗ ನಿಜವಾಗ್ಲೂ ನನಗೆ ತುಂಬ ದುಃಖ ಆಗೋಯ್ತು. ಕಾರಣ ಇಷ್ಟೇ, ನಾನು ಬಂದದ್ದು ರಂಗಭೂಮಿ ಕೆಲಸಕ್ಕಾಗಿ. ನನಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇಲ್ಲಿ ನಾನು ಕೆಲಸ ಮಾಡಿದ್ರೆ ನನಗೊಂದಷ್ಟು ಹಣ ಸಿಗ್ತದೆ. ಅದರಿಂದ ನಾನು ನನ್ನ ಮನೆ ಬಾಡಿಗೆ ಸಂಸಾರ ಸಾಕಬೇಕಾಗಿತ್ತು. ಆಗಷ್ಟೇ ಮದುವೆ ಆಗಿದ್ದೆ. ಇದೆಲ್ಲ ಒಂದು ಸಾರಿ ಕಣ್ಮುಂದೆ ಬಂದು ಹೋಗ್ಬಿಡ್ತು. ಭಾಳ ದುಃಖ ಆಯಿತು. ನಾನಂದೆ, ಅಂದರೆ ಈ ಕಲಾವಿದರು ರಂಗಭೂಮಿ ಬದುಕು ಅನ್ನೋದು ಎಷ್ಟು ಅನ್ಸರ್ಟನ್ ಆಗಿರುತ್ತೆ, ಎಷ್ಟು ಅನಿಶ್ಚಿತವಾಗಿರುತ್ತೆ ಅಂತ. ಇಲ್ಲ ಸರ್, ನಾನು ಮಾಡಿಬಿಟ್ಟೆ ಹೋಗ್ತೀನಿ, ಬಂದಿದ್ದೀನಿ, ಮಾಡಿಬಿಟ್ಟೆ ಹೋಗ್ತೀನಿ. ಆಯಿತು ಅಂತ ಒಪ್ಕೊಂಡ್ರು. ಸರಿ, ಅಲ್ಲಿಂದ ಶುರುವಾಯಿತು ನನ್ನ ಕುಂಟು ನಟನ ತಾಲೀಮು. ಕುಂಟು ನಿರ್ದೇಶನ. ಈ ಆಯ್ಕೊಟ್ಟಿನ ಕೋಳಿ ಕಾಲು ಮುರಿದ್ರು ಅಂತಾರಲ್ಲ, ಹಂಗೆ ಏನಾಯಿತು. ಸರಿ, ಈ ನೀನಾಸಂ ಪ್ರಾಪರ್ಟಿ ರೂಮಿಂದ 2 ಹಿಂಗೆ ಕುಂಟ್ರು ಇಟ್ಕೊಳ್ತಾರಲ್ಲ, ಏನಂತಾರೆ ಅದಕ್ಕೆ, ವಾಕಿಂಗ್ ಸ್ಟಿಕ್ಕು, ಅದನ್ನು ತಗೊಂಬಂದೆ. ದಿನ ಬೆಳಗ್ಗೆ ಅದರಲ್ಲಿ ಹೋಗೋದು, ಅಭ್ಯಾಸ ಮಾಡಿಸೋದು, ಬರೋದು. ತುಂಬ ಕಷ್ಟ ಆಗೋದು ಇಲ್ಲಿಂದ ಅಲ್ಲಿಗೆ ಹೋಗೋವಾಗ. ಆದರೆ ಅದು ತುಂಬ ನೋವಾಗ್ತಿತ್ತು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ನೋವು ಬರ್ತಾಯಿತ್ತು. ಒಂದಿನ ಅದು ಬೇರೆ, ಅವ್ರಿಗೆ ಯಕ್ಷಗಾನದ ಹೆಜ್ಜೆಗಳನ್ನು ಹೇಳಿಕೊಟ್ಟು ಆಮೇಲೆ ನಾಟಕ ತಗೊಳ್ಬೇಕಾಗಿತ್ತು. ನಾನು ಏನೋ ನನ್ನ ಅದೃಷ್ಟಕ್ಕೆ ಒಂದಷ್ಟು ಅಭ್ಯಾಸಗಳನ್ನು ಮೊದಲೇ ಮುಗಿಸಿದ್ದೆ ನಾನು. ಜೊತೆಗೆ ಆ ಬ್ಯಾಚಲ್ಲಿ ಒಬ್ಬ ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಯೂ ಇದ್ದ. ಹಾಗಾಗಿ ನಾನು ಅವನ ಸಹಾಯ ಪಡ್ಕೊಂಡು ಆ ಒಂದು ಪ್ರೋಸೆಸ್ನ ಮಾಡ್ತಾ ಹೋದೆ. ಆದರೂ ಹಿಂಸೆ ತಡ್ಕೊಳಕ್ಕಾಗೋದಿಲ್ಲ. ಈ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಾದ್ರಾಗ ಎದ್ದು ಹೋಗಿ ನಿಂತು ಕುಣಿದು ಹಾರಿ ಎಲ್ಲ ಮಾಡ್ತಿದ್ದವನು ಇವತ್ತು ಕೂತಲ್ಲೇ ಮಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಭಾಳ ಬೇಜಾರಾಗ್ತಿತ್ತು ನನಗೆ. ದುಃಖ ಒಳಗಡೆಯಿಂದ, ಒಂದು ಕಡೆ ಫ್ರಸ್ಟ್ರೇಷನ್ನು. ಏನು ಮಾಡೋದು? ಇದೇನಂತಂದರೆ, ನಮಗೆ ಮಾಡಿ ತೋರಿಸಿ ಅಭ್ಯಾಸವಾಗಿತ್ತೇ ಹೊರತು ಹೇಳಿ ಅರ್ಥೈಸುವಂಥ ಅಭ್ಯಾಸ ಆಗಿರಲಿಲ್ಲ ಅಷ್ಟು. ಇದು ನನಗೆ ತೊಡಕಾಗ್ತಿತ್ತು ಯಾವಾಗಲೂ. ಸರಿ ಆಯಿತು, ಏನು ಮಾಡೋದು, ಮಾಡಬೇಕಲ್ಲ ಅಂಥೇಳಿ ಮಾಡ್ತಿದ್ದೆ. ಇದ್ರ ಮಧ್ಯೆ ದಿನ ಬೆಳಗ್ಗೆ ಹೀಗೆ ರೂಮಿಂದ ಕ್ಲಾಸಿಗೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ನಲ್ಲ. ಒಂದು ದಿನ ಹೀಗೆ ನಡ್ಕೊಂಡು ಹೋಗುವಾಗ ರಸ್ತೆನಲ್ಲಿ ಜಂಬೆ ಸರ್ ಅವರ ಮನೆಯವರು ಭಾರತಿ ಮೇಡಮು ವಾಕಿಂಗ್ ಹೋಗ್ತಾ ಇದ್ರು. ಅವ್ರು ನನ್ನ ನೋಡಿದರು. ಎಂತಾಯ್ತು ನಿಮಗೆ
ಅಂತ ಕೇಳಿದ್ರು. ಹೀಗೀಗೆಲ್ಲ ಆಯಿತು ಮೇಡಮ್ ಅಂತ. ಹೌದಾ, ಆ, ಸರಿ ಆಯಿತು ಹುಷಾರು ಅಂಥೇಳಿ ಅವ್ರು ಹೋದ್ರು. ಅವ್ರು ಹೋಗಿ ಆದಮೇಲೆ ಮಧ್ಯಾಹ್ನದ ಹೊತ್ತಿಗೆ ಬಂಗಾರನ ಕೈಯಲ್ಲೋ ಯಾರ ಕೈಯಲ್ಲೋ ಒಂದು ಸ್ಟ್ರೆಚ್ಚರ್ ತಂದು ಕೊಟ್ರು. ವಾಕರ್ ಅಂತಾರೆ ಅದಕ್ಕೆ. ಅದು ವಾಕರ್ ಯಾರ್ದು ಅಂತಂದ್ರೆ ಜಂಬೆ ಸರ್ದು. ಅಪ್ಪ ಆಗ ಜಂಬೆ ಸರ್ಗೆ ಆಕ್ಸಿಡೆಂಟ್ ಆಗಿ ಕಾಲು ನೋವಾದಾಗ ಉಪಯೋಗಿಸ್ತಿದ್ದಂಥ ವಾಕರ್. ಆ ವಾಕರು ನನಗೆ ಯೂಸ್ ಆಯ್ತಲ್ಲಿ. ನಿಜವಾಗ್ಲೂ ನಾನೇನು ಈ ಈ ಉದ್ದನೆಯ ವಾಕರ್ ಇಟ್ಕೊಂಡು ಇಲ್ಲಿ ತೋಳಿಗೆ ಆಸರೆ ಕೊಟ್ಟು ಓಡಾಡ್ತಾ ಇದ್ನಲ್ಲ, ಅದಕ್ಕಿಂತ ಇದು ಬಹಳ ಈಸಿ ಆಗೋಯ್ತು ನನಗೆ ಬಹಳ ಖುಷಿ ಆಗೋಯ್ತು. ಅದನ್ನ ಇಟ್ಕೊಂಡೇ ನಾನು ಇಡೀ ನಾಟಕ ಓಡಾಡಿಕೊಂಡು ಹೆಂಗೋ ಎದ್ಕೊಂಡು ಬಿದ್ಕೊಂಡು ನಾಟಕ ತಯಾರಾಯಿತು. ಸ್ಟೂಡೆಂಟ್ ಪ್ರೊಡಕ್ಷನ್ ಆಯಿತು. ಪ್ರದರ್ಶನದ ದಿನ, 2ನೇ ದಿನದ ಪ್ರದರ್ಶನಕ್ಕೇನೋ ಅಕ್ಷರ ಸರ್ ಮತ್ತು ರಘುಮೇಶ್ವರೆಲ್ಲ ಬಂದು ನೋಡಿ ಭಾಳ ಸಂತೋಷಪಟ್ಟರು. ಯಾರು ಅಕ್ಷರ ಸರ್ ಬಂದರು 2ನೇ ದಿನ ಬಂದು ನಾಟಕ ನೋಡಿ ಅವ್ರಿಗೂ ಭಾಳ ಖುಷಿಯಾಗಿ ಹೋಗುವಾಗ ನಾನು ಅಲ್ಲೇ ಹೊರಗಡೆ ಕೂತಿದ್ದೆ. ಅವ್ರು ನನ್ನ ಹೆಗಲ ಮೇಲೆ ಕೈ ಇಟ್ಬಿಟ್ಟು ಹತ್ರ ಬಂದು, ಇವತ್ತು ನೀವು ನಿರ್ದೇಶಕರಾದ್ರಿ ಅಂತ ಹೇಳ್ಬಿಟ್ಟು ಹೋದರು. ಇದು ನನಗೆ ಈಗಲೂ ಅವ್ರು ಯಾಕೆ ಹಿಂಗಂದ್ರು ಅಂತ ನಾನು ಆಮೇಲೆ ಭಾಳ ಯೋಚನೆ ಮಾಡಿದೆ. ಅಂದರೆ ಒಬ್ಬ ನಿರ್ದೇಶಕನಾದವನು ತಾನೇ ಎದ್ದು ಕೂತು ಅವ್ರ ಹತ್ರ ಹೋಗಿ ಅಭಿನಯಿಸಿ ತೋರಿಸಿ ಎಲ್ಲ ಮಾಡಿಬಿಟ್ರೆ ನಟರಾದವರು ಅವನನ್ನು ಇಮಿಟೇಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ನಿರ್ದೇಶಕನಾದವನ ಕೆಲಸ ಒಬ್ಬ ನಟನೊಳಗಿನ ಆ ನಟನೆಯನ್ನು ತೆಗೆಸೋದಾಗಿರುತ್ತೆ ಹೊರತು ಕಾಪಿ ಮಾಡಿಸಬಾರ್ದು ಅನ್ನೋದು ನನಗೆ ಆಗ ಅನ್ನಿಸ್ತು. ಮತ್ತೆ ಎಷ್ಟೋ ಸಾರಿ ಹೌದಲ್ವಾ, ಮತ್ತೆ ರಘುಮೇಶ್ರು ಮಾಡಿದ್ದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಆಗ್ತದೆ ಅನ್ನುವ ಗೊಂದಲವೂ ನನಗಲ್ಲಿ ಶುರುವಾಯಿತು. ಇವೆರಡನ್ನೂ ನಾನು ಆಲೋಚನೆ ಮಾಡ್ತಿದ್ದಾಗ ಯಾವುದನ್ನ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ನನಗೆ ಅವಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ನಾನು ಹವ್ಯಾಸಿಗಳ ಜೊತೆ ಕೆಲಸ ಮಾಡುವಾಗ ಇದನ್ನು ಪ್ರಯೋಗಿಸ್ತೇನೆ. ಅವರಿಗೆ ನಾವು ಹೇಳುವುದು ಅರ್ಥ ಆಗೋದಿಲ್ಲ. ಹಾಗಂತ ಅವರಾಗಿ ಏನು ಸೃಜನ ಕ್ರಿಯೆ ಹುಟ್ಟಿ ಕೆಲಸ ಮಾಡುವಂಥ ಅವರಿಗೆ ಒಂದು ಟ್ರೈನಿಂಗು ಆಗಿರಲ್ಲ. ನಾನು ಅವ್ರಿಗೆ ಆಪ್ಷನ್ ಕೊಡ್ತೀನಿ. ಏನು ಅಂತಂದರೆ, ಒಂದು ನೋಡ್ರಪ್ಪ, ಈ ನಾಟಕ ಆಗಬೇಕು ಅಂದರೆ 2 ದಾರಿಗಳಿದ್ದಾವೆ. ಒಂದು, ನೀವು ಪಾತ್ರವನ್ನು ಅರ್ಥ ಮಾಡಿಕೊಂಡು, ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ನೀವಾಗೇ ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ, ನಿಮ್ಮ ಕ್ರಿಯೇಟಿವಿಟಿ ಉಪಯೋಗಿಸಿ ಅದನ್ನು ಎವಾಲ್ವ್ ಮಾಡಲಿಕ್ಕಾಗುತ್ತಾ ಪ್ರಯತ್ನ ಪಡಿ. ಅದಾಗಲಿಲ್ವಾ ನೇರವಾಗಿ ನನ್ನನ್ನು ಇಮಿಟೇಟ್ ಮಾಡಿ, ಇಷ್ಟೇ ಹೇಳ್ತಿದ್ದು. ಯಾಕಂದರೆ ಹವ್ಯಾಸಿಗಳಿಗೆ ಇನ್ನೇನು ನಾವು ಹೆಚ್ಚಿಗೆ ಹೇಳಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇದನ್ನು ನಾನು ಈಗಲೂ ಅಪ್ಲೈ ಮಾಡ್ತೀನಿ. ಆದಷ್ಟು ಅವರಲ್ಲಿರುವ ಒಬ್ಬ ನಟನನ್ನು ಹೊರಗಡೆ ತೆಗೆಯುವಂಥ ಕೆಲಸ ಮಾಡ್ತೇನೆ. ಅದಾಗದೆ ಹೋದರೆ ನಮ್ಮ ಅನಿವಾರ್ಯಗಳಿಗೆ ನಾವು ಅದನ್ನು ಎದ್ದು ಹೋಗಿ ತೋರಿಸಿ ಮಾಡಿ ಇದು ಹೀಗಾಗಬೇಕು ಅಂತ ಮಾಡಿ ತೋರಿಸುವಂಥ ಒಂದು ಕ್ರಮವನ್ನು ಮಾಡ್ತಾ ಬಂದೆ. ಹೀಗೆ ನಿರ್ದೇಶನ ಅಂದ್ರೆ ಏನು ಅನ್ನುವ ಗೊಂದಲಗಳೆಲ್ಲ ಒಂದಷ್ಟೆಲ್ಲ ಅಲ್ಲಲ್ಲೇ ಕ್ಲಾರಿಫೈ ಆಗ್ತಾ ಬಂತು. ಹೀಗೆ ಆಗ್ತಾ 2015ರಲ್ಲಿ ಈ ಕೇಂದ್ರ ಸಂಸ್ಕೃತಿ ಮಂತ್ರಾಲಯದವರು ಇದು ಪ್ರತಿ ವರ್ಷನೂ 2 ವರ್ಷಕ್ಕೇನೋ ಕೊಡ್ತಾರೆ, ನನಗೆ ಅದು ನೆನಪಿಲ್ಲ ಮಾತ್ರ. ಈ ಜೂನಿಯರ್ ಫೆಲೋಶಿಪ್ಪು, ಸೀನಿಯರ್ ಫೆಲೋಶಿಪ್ಪು ಅಂತ ಹೇಳಿ ಕೊಡ್ತಾರೆ. ಅದು ಎಲ್ಲ ಕ್ಷೇತ್ರಗಳಲ್ಲೂ ಕೊಡ್ತಾರೆ. ಅಂದರೆ ರಂಗಭೂಮಿ, ಸಾಹಿತ್ಯ, ಆಟ, ಬೇರೆ ಬೇರೆ ಕಲಾ ಪ್ರಕಾರಗಳು, ಇದೆಲ್ಲದರಲ್ಲಿಯೂ ಸಹ ಕೆಲಸ ಮಾಡುವಂಥ, ಬೇರೆ ಒಂದು ಹೊಸದನ್ನು ಹುಡುಕಾಟ ನಡೆಸುವಂಥ ವ್ಯಕ್ತಿಗಳಿಗೆ ಆಯ್ಕೆ ಮಾಡಿ ಅವರಿಗೆ ಫೆಲೋಶಿಪ್ ಅಂತ ಕೊಡ್ತಾರೆ. ಆ ಫೆಲೋಶಿಪ್ಗೆ ನಾನು ಅಪ್ಲೈ ಮಾಡಿದ್ದೆ. ಅದಕ್ಕೆ ಅಕ್ಷರ ಸರ್ ತುಂಬ ಸಹಾಯ ಮಾಡಿದರು. ಹೇಗೆ ಬರಿಬೇಕು, ಒಂದು ಫೆಲೋಶಿಪ್ನ ಹೇಗೆ ಬರಿಬೇಕು ಅಂತೆಲ್ಲ ಹೇಳಿ ಆ ಥರ ಎಲ್ಲ ಮಾಡಿ ಹಾಕಿದ್ದೆ. ನನಗೆ ಡೆಲ್ಲಿಗೆ ಹೋಗ್ಲಿಕ್ಕಿತ್ತು, ಹೋದೆ. ಆ ಸಾಲಲ್ಲಿ ನನಗೂ ಮತ್ತು ಗೀತನಿಗೂ ರಂಗಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ ಫೆಲೋಶಿಪ್ಪು ಸಿಕ್ಕಿತ್ತು. ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ, ನಮಗೆ ಫೆಲೋಶಿಪ್ಪು ಸಿಕ್ತು. ಅದು ಯಾವ ವಿಷಯಕ್ಕಾಗಿ, ನಾನು ಯಾವ ವಿಷಯಕ್ಕಾಗಿ ಅಪ್ಲೈ ಮಾಡಿದ್ದೆ ಅಂತಂದರೆ, ನಾನು ನನ್ನದೇನೋ ಒಂದು ಕಂಡುಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಏನೋ ಒಂದು ಹೆಸರು ಕೊಡಬೇಕಲ್ಲ. ಅದಕ್ಕೆ ಕಾವ್ಯಾತ್ಮಕ ಅಭಿನಯ ಶೈಲಿ ಅಂಥೇಳಿ ಹೆಸರು ಕೊಟ್ಟು
ಪೊಯೆಟಿಕ್ ಆ್ಯಕ್ಟಿಂಗ್ ಅಂಥೇಳಿ ಅದನ್ನು ಏನು ಎವಾಲ್ವ್ ಮಾಡ್ಬೋದು ನನ್ನ ನಾಟಕಗಳಲ್ಲಿ ಅನ್ನೋದನ್ನು ನಾನು ಅಲ್ಲಿ ಹೋಗಿ ಡೆಮಾನ್ಸ್ಟ್ರೇಷನ್ ಮಾಡಿ ಅವರು ಅದನ್ನು ಒಪ್ಕೊಂಡ್ರು. ಅಲ್ಲಿ ಸುಮಾರಷ್ಟೆಲ್ಲ ಪ್ರಶ್ನೆಗಳು ಕೇಳಿದ್ರು. ಈಗಾಗಲೇ ಕಾರಂತರು ಮಾಡಿಬಿಟ್ಟಿದ್ದಾರಲ್ಲ, ನೀವೇನು ಮಾಡ್ತೀರಿ ಅಂತೆಲ್ಲ ಕೇಳಿದ್ರು. ಅದಲ್ಲ ಸರ್, ಇದು ಅದರ ಎಕ್ಸ್ಟೆನ್ಷನ್ನು ಅಂತೆಲ್ಲ ಏನೇನೋ ಹೇಳಿದೆ ಒಂದಷ್ಟು. ಅವ್ರಿಗೇನು ಅನ್ನಿಸ್ತೋ ನನಗೆ ಆ ಫೆಲೋಶಿಪ್ನ ಕೊಟ್ಟರು. ಆ ಫೆಲೋಶಿಪ್ ಅಡಿಯಲ್ಲಿ 2 ವರ್ಷ ನಾನು ಆ ಫೆಲೋಶಿಪ್ ಕಾರಣಕ್ಕೋಸ್ಕರನೇ ಒಂದಷ್ಟು ನಾಟಕಗಳನ್ನು ನಾನು ಮಾಡಿಸಿದೆ. ಮುಖ್ಯವಾಗಿ ಅದು ಏನು ಅಂತಂದರೆ, ಪ್ರತಿಯೊಂದು ಭಾಷೆಯೂ ಒಂದು ಕಾವ್ಯ. ಅದು ಬರೀ ಭಾಷೆ ಅಲ್ಲ, ನಾವೇನೆಲ್ಲ ಸೌಂಡ್ ಕೇಳ್ತೇವೆ, ಶಬ್ದ, ಅದೆಲ್ಲವೂ ಕಾವ್ಯವೇ. ಈ ಜಗತ್ತೇ ಒಂದು ಕಾವ್ಯ. ಇಡೀ ಈ ಪ್ರಪಂಚವೇ ಒಂದು ಕಾವ್ಯಮಯವಾಗಿರುವಾಗ ನಟಿಸುವ ನಟನೂ ಸಹ ಅವನ ನಟನೆ ಕಾವ್ಯಮಯವಾಗಿಯೇ ಇರಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು. ಮತ್ತು ರಘುಬೇಶ್ರು ಯಾವಾಗಲೂ ಹೇಳೋರು, ಅಂದರೆ ನೀನು ಸೀರಿಯಲಲ್ಲಿ ಮಾಡೋ ಹಾಗೇನೆ ರಂಗಭೂಮಿನಲ್ಲೂ ಮಾಡಿದ್ರೆ ಏನೋ ವ್ಯತ್ಯಾಸ, ಇದು ನಾಟಕ ಅಂತ ಹೆಂಗೆ ಅನಿಸ್ಕೊಳ್ಳುತ್ತೆ? ಥಿಯರಿಗಳು ಏನೇನೇನೇನೋ ಇರ್ಬೋದು, ಆದರೆ ನೀನೊಂದು ಸ್ವಲ್ಪ ಯೋಚನೆ ಮಾಡು ಅಂತೆಲ್ಲ ಯಾವಾಗೆಲ್ಲ ಹೇಳಿದರು. ನನಗೂ ಅದು ತಲೆಯಲ್ಲಿತ್ತು. ಹಾಗಾಗಿ ಅವಾಗ ಎಷ್ಟು ಸರಿನೋ ಎಷ್ಟು ತಪ್ಪೋ ನನಗೆ ಅನಿಸಿದ್ದನ್ನಂತೂ ನಾನು ಮಾಡಿದೆ. ಆದರೆ ಈಗಲೂ ಅದನ್ನು ಕೆಲವೊಂದು ಸಾರಿ ಅದು ಅಗತ್ಯ ಇದ್ದಲ್ಲಿ ಮಾತ್ರ ಬಳಸ್ತೇನೆ, ಮತ್ತು ಬೇರೆ ಕಡೆ ನಾನು ಬಳಸೋಕ್ಕೆ ಹೋಗೋದಿಲ್ಲ. ಮತ್ತು ಇತ್ತೀಚೆಗಂತೂ ಎಲ್ಲ ಸುಳ್ಳು ಅನ್ಸೋಕ್ಕೆ ಶುರು ಆಗ್ಬಿಟ್ಟಿದೆ. ಏನು ಮಾಡೋದು ಹೇಳಿ? ಆದರೆ ಏನೇ ಮಾಡಿದ್ರೂ ಒಂದು ಸತ್ವ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ನೀವು ಏನಾದರೂ ಮಾಡಿ ಸತ್ವ ಅನ್ನೋದನ್ನು ಕಂಡುಕೊಂಡ್ರೆ ಅದು ಅಲ್ಲಿಗೆ ಅವನೇನೇ ಮಾಡಿದ್ರೂ ಅದು ಪ್ರೇಕ್ಷಕನಿಗೆ ದಾಟುತ್ತೆ ಅನ್ನೋದು ನಾನು ಇದುವರೆಗೂ ಕಂಡುಕೊಂಡಿರೋ ಸತ್ಯ. ಇದರ ಜೊತೆಗೆ ಸಮಷ್ಟಿ ಕೆಲಸಗಳು ಶುರುವಾಯಿತು. ಮಂಜುನಾಥ್ ಬಡಿಗೇರ್ ಅವರ ಪರಿಚಯ ನನಗೆ ಮೊದಲಾಗಿದ್ದು 2000 ಸಮಷ್ಟಿ ಶುರುವಾದಾಗ. ಸಮಷ್ಟಿ ನಾಟಕ ತಂಡದ ಪ್ರಥಮ ನಾಟಕ ಆಷಾಢದ ಒಂದು ದಿನ. ಅದರ ಡೈರೆಕ್ಟರು ರವೀಂದ್ರ ಪೂಜಾರಿ ಸರ್. ಅದರಲ್ಲಿ ನಾನು ಮತ್ತು ಮಂಜುನಾಥ್ ಬಡಿಗೇರು ಪೇರು, ಅನುಸ್ವಾರ ಅನುನಾಸಿಕ ಅಂತ. ಮಂಜುನಾಥ್ ಬಡಿಗೇರ್ ಸರ್ ಅನುಸ್ವಾರ, ನಾನು ಅನುನಾಸಿಕ. ಸೀರಿಯಸ್ ಆಗಿರೋ ಪ್ಲೇನಲ್ಲಿ ಒಂದು ಕಾಮಿಕ್ ರಿಲೀಫಿಗೆ ಅಂತ ಬರೋ 2 ಪಾತ್ರಗಳು. ಸೊ ಆ ಟೈಮಲ್ಲಿ ಮಂಜಣ್ಣ ಪೂಜಾರಿ ಸರಿಗೆ ಹೇಳೋರು, ಸರ್ ಇದು ಬೇರೆ ಥರ ಹಿಂಗೆ ಮಾಡ್ಬೇಕು ಸರ್, ಹಂಗೆ ಮಾಡ್ಬೇಕು ಸರ್, ಇದು ಬರ್ತಿರ್ಬೇಕಾದ್ರೆ ಸ್ವಲ್ಪ ಸ್ಟೈಲಿಶ್ ಆಗಿರಬೇಕು, ಯಕ್ಷಗಾನದ ಸ್ಟೆಪ್ಸ್ ಹಾಕ್ಕೊಂಡು ಬರಬೇಕು ಅಂತ. ನಾನು ಆವಾಗಷ್ಟೇ ಸೆಕೆಂಡ್ PUC. ನನಗೆ ಪ್ರಾಪರಾಗಿ ಸ್ಟೇಜ್ ಮೇಲೆ 30 ಟೀಮ್ಸ್ ಮಾಡೋ ನಾಟಕದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಎಲ್ಲ ಸ್ಕೂಲಲ್ಲಿ ಮಾಡಿದ್ದು ನಾಟಕಗಳು ನಾವೇ ಮಾಡ್ಕೊಂಡಿದ್ದಷ್ಟೇ. ಇವ್ರು ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಯಾಕೆ ಅವ್ನು ಹಂಗೆಲ್ಲ ಬರಬೇಕು, ಯಾಕೆ ಹಂಗೆ ನಡಿಬೇಕು, ನಾರ್ಮಲಾಗಿ ಬಂದ್ರೆ ಆಗಲ್ವಾ, ಈಗ ಏನೇನೋ ಹೇಳ್ತಾ ಇದಾರಲ್ಲ ಅಂತ. ಸೊ ಅವ್ರು ಹೇಳಿದ್ರಲ್ಲಿ ಏನು ಅರ್ಥ ಆಯಿತು, ಅದರ ಅಂದ ಏನೋ, ಅದರ ಸೊಗಡೇನೋ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಹಲವಾರು ವರ್ಷಗಳಾಗ್ಬಿಟ್ಟು. ಅದಾದಮೇಲೆ ಅವ್ರ ಡೈರೆಕ್ಷನ್ ಹಲವಾರು ನಾಟಕಗಳಲ್ಲಿ ನಟಿಸಿದ್ದೀನಿ. ವಿಶಾಂಕೆ, ವಿಧ್ವಂಸಕ, ಶಾಂತಿ ಕೇಂದ್ರ, ಮೌನೇಶ್ ಬಡಿಗೇರ್ ಅವರು ಬರೆದು ಮಂಜುನಾಥ್ ಬಡಿಗೇರ್ ಅವರು ಡೈರೆಕ್ಟ್ ಮಾಡಿದ ನಾಟಕ. ನನಗೆ ತುಂಬ ಇಷ್ಟವಾದ ನಾಟಕ. ನಾವು ಮಾಡಿರೋ ಅಷ್ಟು ಪ್ಲೇಗಳಲ್ಲಿ ನನಗೆ ತುಂಬ ಇಷ್ಟವಾದ ನಾಟಕ. ಯಾವುದಾದ ಕಾರಣಗಳಿಂದ ನಾವು ಅದನ್ನು ತುಂಬ ಜಾಸ್ತಿ ಶೋಸ್ ಕೊಡಲಿಕ್ಕಾಗಲಿಲ್ಲ. ಅದಾದಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಚಿರಕುಮಾರ ಸಭಾ, ನೀರು ಕುಡಿಸಿದ ನೀರೇರು, ಕಂತು. ಈ ನೀರು ಕುಡಿಸಿದ ನೀರೇರು ಮತ್ತು ಕಂತು ಈ 2 ನಾಟಕಗಳಿಗೆ ಉಡುಪಿ ರಂಗಭೂಮಿ ತಂಡದವರು ಆಯೋಜಿಸೋ ಸ್ಟೇಟ್ ಲೆವೆಲ್ ಥಿಯೇಟರ್ ಕಾಂಪಿಟೇಷನಲ್ಲಿ ಅತ್ಯುತ್ತಮ ನಾಟಕ ಬೆಸ್ಟ್ ಡೈರೆಕ್ಟರ್ ಅವಾರ್ಡು ಸಿಕ್ಕಿತ್ತು. ಮತ್ತು ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಕೂಡ ಆ್ಯಕ್ಟಿಂಗ್ಗೆ ಅವಾರ್ಡ್ ಸಿಕ್ಕಿತ್ತು. ಸೊ ಆ ಹೆಗ್ಗಳಿಕೆನೂ ಮಂಜುನಾಥ್ ಬಡಿಗೇರ್ ಅವರಿಗೆ ಸೇರುತ್ತೆ. ಅವರೇ ಮಾಡಿಸಿದ್ದು, ಅವರಿಗೆ ಸಲ್ಲೋ ಪ್ರಶಸ್ತಿಗಳು. ಮತ್ತು ಇದನ್ನು ಹೊರತುಪಡಿಸಿ ಅವರು ಈ ಕಾವ್ಯಾತ್ಮಕ ನಟನಾ ಶೈಲಿ, ಪೊಯೆಟಿಕ್ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಬಗ್ಗೆ ಥೀಸಿಸ್ ಮಾಡ್ತಾಯಿದ್ರು. ಸೊ ಅದನ್ನು ಕನ್ನಡದಿಂದ ಇಂಗ್ಲೀಷಿಗೆ ತರ್ಜುಮೆ ಮಾಡೋದ್ರಲ್ಲಿ ನಾನಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದೆ. ಆ್ಯಕ್ಚುಲಿ ಅದನ್ನು ಮಾಡ್ತಿರ್ಬೇಕಾದ್ರೆ ನನಗೆ ನಿಜವಾಗ್ಲೂ ಇನ್ನೂ ಜಾಸ್ತಿ ಅರ್ಥ ಆಯಿತು ಅವ್ರ ಬಗ್ಗೆ. ಏನು ಮಾಡೋಕ್ಕೆ ಹೊರಟಿದ್ದಾರೆ, ಯಾವುದನ್ನು ನಂಬ್ತಾರೆ, ಅವ್ರ ಪ್ರಿನ್ಸಿಪಲ್ಸ್, ಅವ್ರ ಸಿದ್ಧಾಂತಗಳೇನು, ವಾಟ್ ಡಸ್ ಈ ವಾಂಟ್ ಟು ಬಿ ನೋನ್ ಆ್ಯಸ್, ವಾಟ್ ಡಸ್ ಈ ವಾಂಟ್ ಟು ಪ್ರಾಪಗೇಟ್. ಜನರು ಎಂಥ ನಾಟಕಗಳನ್ನು ನೋಡಬೇಕು ಅಂತ ಬಯಸ್ತಾರೆ, ಜನರು ಎಂಥ ನಾಟಕಗಳನ್ನು ಮಾಡಬೇಕು ಅನ್ನೋದನ್ನು ಅವ್ರು ನಂಬಿದ್ದಾರೆ. ಮತ್ತು ನಾಳೆ ದಿನ ವಾಟ್ ಲೆಗಸಿ ಡಸ್ ಈ ವಾಂಟ್ ಟು ಲೀವ್ ಬಿಹೈಂಡ್. ಆ ಥೀಸಿಸ್ನ ನಾನು ತರ್ಜುಮೆ ಮಾಡ್ತಿರ್ಬೇಕಾದ್ರೆ ನನಗೆ ತಿಳಿದಂಥ ವಿಷಯ. ಇನ್ ಜನರಲ್ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಎಂಜಾಯಬಲ್. ನನಗಂತೂ ತುಂಬ ಖುಷಿ. ಎಸ್ಪೆಷಲಿ ನಾಟಕಗಳು ಮಾಡ್ತಿರ್ಬೇಕಾದ್ರೆ ಯಾರೋ ಬಂದಿಲ್ಲ ಅಂತಂದಾಗ ಅವರು ಡೂಪಾಗಿ ಮಾಡಿದ್ರೆ ತುಂಬ
ಖುಷಿ ಕೊಡುತ್ತದು. ಸಡನ್ನಾಗಿ ಎಷ್ಟು ದಿನ ಒಬ್ರು ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ಅವ್ರು ಮಾಡ್ಬೇಕಾದ್ರೆ ಅರೆ ಏನು ಸಾಲ ಮಾಡ್ತಾರಲ್ಲ, ಅದನ್ನು ಆಟೋಮ್ಯಾಟಿಕ್ಲಿ ಇಟ್ evokes ರಿಯಾಕ್ಷನ್ ಫ್ರಮ್ ಯು ವಿಚ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಅಲ್ಲಿವರೆಗೂ ನಾವು ಏನು ಮಾಡಿರ್ತೀವಿ ಅನ್ನೋದು. ಮತ್ತು ಈ ನಾಟಕಗಳನ್ನು ಹೊರತುಪಡಿಸಿದ್ರೂ ಸಹ ನನಗೆ ಏನೋ ಒಂದು ಡೌಟ್ಸು, ಏನೋ ಒಂದು ಗೊಂದಲ, ಏನೋ ಒಂದು ಕ್ಲಾರಿಫಿಕೇಷನ್ ಬೇಕು, ನಟನೆ ಸಂಬಂಧಪಟ್ಟಂಗಾಗಿರಲಿ ಅಥವಾ ಅದರ್ವೈಸ್ ಆಲ್ಸೋ. ನಾನು ಮಂಜುನಾಥ್ ಬಡಿಗೇರ್ ಅವರಿಗೆ ಸುಮಾರು ಸಲ ಕಾಲ್ ಮಾಡಿ ಮಾತಾಡ್ತೀನಿ, ಅದ್ರ ಬಗ್ಗೆ ಕೇಳ್ತೀನಿ. ಸೊ ರವೀಂದ್ರ ಪೂಜಾರಿ ಸರು ಮತ್ತು ಮಂಜುನಾಥ್ ಬಡಿಗೇರ್ ಇವರ ಇಬ್ಬರ ಹತ್ರನೂ ಈ ವಿಚಾರವಾಗಿ ಮಾತಾಡ್ತೀನಿ. ಐರನ್ ಏನು ಅಂತಂದರೆ ಇಬ್ಬರದ್ದು ಪಾಯಿಂಟ್ ಆಫ್ ವ್ಯೂ ಟೋಟಲಿ ಪೋಲಾರ್ ಆಪೋಸಿಟ್ಸು, ಬಟ್ ಅದು ಹೆಂಗೋ ಅದ್ರ ಕನ್ಕ್ಲೂಷನ್ನು ಒಂದು ಕಡೆ ಒಂದೇ ರೀತಿ ಬಂದು ಸೇರಿಕೊಳ್ಳುತ್ತೆ. ಮಂಜುನಾಥ್ ಬಡಿಗೇರ್ ಅವ್ರದ್ದು ಒಂದು ಹಿ ಹ್ಯಾಸ್ ಎ ಸ್ಪಿರಿಚುವಲ್ ಟೇಕ್ ಆನ್ ಎವ್ರಿಥಿಂಗ್. ಒಂದು ಆಧ್ಯಾತ್ಮದ ಕಡೆಯಿಂದ ಆಧ್ಯಾತ್ಮ, ನಟನೆ, ಇದಕ್ಕೆ ಏನು ಸಂಬಂಧ, ನಮ್ಮನ್ನು ನಾವು ಕಂಡುಕೊಳ್ಳೋದ್ರಲ್ಲಿ, ಮತ್ತು ವಾಟ್ ಇಸ್ ಆರ್ ಎಂಡ್ ಗೋಲ್, ನಮ್ಮ ಪರ್ಪಸ್ ಆಫ್ ಆರ್ ಎಕ್ಸಿಸ್ಟೆನ್ಸ್ ಏನು, ಅದಕ್ಕೂ ನಟನೆಗೂ ಏನು ಸಂಬಂಧ, ಆಧ್ಯಾತ್ಮಕ್ಕೆ ಏನು ಸಂಬಂಧ ಅನ್ನೋ ದೃಷ್ಟಿಕೋನದಲ್ಲಿ, ಪರ್ಸ್ಪೆಕ್ಟಿವಲ್ಲಿ ಅದು ಅವ್ರ ಥಾಟ್ ಪ್ರೊಸೆಸ್ಸು, ಅವ್ರ ರೆಸ್ಪಾನ್ಸಸ್ಸು, ಅವ್ರ ಕ್ಲಾರಿಫಿಕೇಷನ್ಸ್ ಎಲ್ಲ ಅದೇ ರೀತಿ ಇರುತ್ತೆ. ಸೊ ನನ್ನದು ಕೂಡ ಒಂದು ರೀತಿಲಿ ನೋಡಿದ್ರೆ ಅದೇ ಥಾಟ್ ಪ್ರಾಸೆಸ್ಸು. ಮತ್ತು ಅವರು ಅದನ್ನೆಲ್ಲ ಹೇಳಿದಾಗ, ಮಾತಾಡಿದಾಗ ಒಂದು ಖುಷಿ ಆಗುತ್ತೆ, ಒಂದು ಅಫರ್ಮೇಷನ್ ಸಿಗುತ್ತೆ. ಹೌದು, ಸರಿಯಾಗಿ ಯೋಚನೆ ಮಾಡ್ತಾ ಇದೆಯಾ, ಒಂದು ಸರಿಯಾದ ರೂಟಲ್ಲಿ ಹೋಗ್ತಾ ಇದೆಯಾ, ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಖುಷಿ ಆಗುತ್ತೆ. ಮತ್ತು ಒಂದಷ್ಟು ಜನ ಇರ್ತಾರೆ, ಅವ್ರ ಜೊತೆ ಮಾತಾಡೋದು, ಅವ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳೋದು ಅಂದರೆ ತುಂಬ ಖುಷಿ ಆಗುತ್ತೆ. ಅಂಥ ಜನರಲ್ಲಿ ಮಂಜುನಾಥ್ ಬಡಿಗೇರು ಈಸ್ ಆನ್ ಟಾಪ್ ಆಫ್ ದಟ್ ಲಿಸ್ಟ್. ಮತ್ತು ಇಲ್ಲಿವರೆಗೂ ಅವರು ಹೇಗೆ ಬರಬೇಕು ಆ್ಯಕ್ಟಿಂಗು, ಹೇಗೆ ಮಾಡಬೇಕು ಆ್ಯಕ್ಟಿಂಗು ಅನ್ನೋದನ್ನು ನಾನಿನ್ನೂ ಸ್ಯಾಟಿಸ್ಫೈ ಮಾಡಿಲ್ಲ. ಅವ್ರಿಗೆ ಬೇಕಾದ ರೀತಿಯಲ್ಲಿ ಆ್ಯಕ್ಟ್ ಮಾಡಿಲ್ಲ. ಇನ್ಮೇಲೆ ಮಾಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ಬೇಸಿಕ್ಲಿ ರಿದಮ್ ಇಲ್ಲ ಬಾಡಿನಲ್ಲಿ. ಅವ್ರು ಯಾವುದನ್ನು ತುಂಬ ಸಲೀಸಾಗಿ ಮಾಡ್ತಾರೋ ಅದನ್ನು ತುಂಬ ಕೆಟ್ಟದಾಗಿ ಮಾಡ್ತೀನಿ ನಾನು. ಸೊ ಅದ್ರ ಬಗ್ಗೆ ಅವರಿಗೆ ಬೇಸರ ಇರ್ಬೋದು. ಸೊ ಇಲ್ಲಿವರೆಗೂ ಅವ್ರು ಡೈರೆಕ್ಟ್ ಮಾಡಿರೋ ಯಾವ ನಾಟಕಗಳನ್ನು ಅವ್ರು ಬೇಕಿರೋ ಥರ ನಾನು ಆ್ಯಕ್ಟಿಂಗ್ ಮಾಡಿಲ್ಲ, ಅದೊಂದು ಬೇಜಾರಿದೆ. ನೋಡೋಣ ಯಾವತ್ತಾದರೂ ಮುಂದಿನ ದಿನ ಅವ್ರಿಗೆ ಇಷ್ಟ ಆಗೋ ಥರ, ಅವ್ರಿಗೆ ಖುಷಿ ಆಗೋ ಥರ ಆ್ಯಕ್ಟಿಂಗ್ ಮಾಡೋಕ್ಕಾಗುತ್ತೇನೋ ಅಂತ. ಮಂಜುನಾಥ್ ಬಡಿಗೇರ್ ಬಗ್ಗೆ ಸಡನ್ನಾಗಿ ಒಂದಷ್ಟು ಹೇಳು ಅಂತಂದರೆ ಇದೆಲ್ಲ ಹೇಳಬೇಕು ಅಂತ ಅನಿಸುತ್ತೆ. ಇದ್ರ ಮಧ್ಯೆ ನನಗೆ ಕಲಿಬೇಕು ಅನ್ನೋ ಹುಚ್ಚು ಇನ್ನೂ ಹೋಗಿರಲಿಲ್ಲ. ಏನೋ ಬೇಕು, ಮತ್ತೇನೋ ಬೇಕು, ಮತ್ತೇನೋ ಬೇಕು ಅನ್ಸೋದು. ಇದೇ ಹನುಮಂತ ನಗರದಲ್ಲಿ ಮ್ಯೂಸಿಕ್ ಹೌಸ್ ಅಂತ ಒಂದು ಶಾಲೆ ಇತ್ತು, ಸಂಗೀತ ಶಾಲೆ. ಅಲ್ಲಿ ಸೀದಾ ಹೋದೆ, ಸರ್ ನಾನು ಸಂಗೀತ ಕಲಿಬೇಕು. ಕಲೀರಿ ಅಂದರು. ಯಾವ್ದು ಕಲೀರಿ? ನಾನು ಇಂತಿಂಥವನು, ಹಿಂಗಿಂದ ಬಂದಿದ್ದೀನಿ, ನನ್ನ ರಂಗಭೂಮಿಯವನು, ನಾಟಕದವನು. ನನಗೆ ಸಂಗೀತ ಯಾಕೆ ಕಲಿಬೇಕು ಅಂದರೆ ನನ್ನ ರಂಗಭೂಮಿಯ ಉದ್ದೇಶಕ್ಕಾಗಿ ಕಲಿಬೇಕು. ನಾನು ಯಾವುದು ಕಚೇರಿ ಮಾಡೋನಲ್ಲ. ನನ್ನನ್ನು ಕೇಳಿಸ್ಕೊಳ್ಳಿಕ್ಕಾದ್ರೂ ಒಂದು ಸ್ವಲ್ಪ ನನಗೋಸ್ಕರ ನಾನು ಕಲಿಬೇಕಾಗಿದೆ. ಅವ್ರು ಏನು ರಿಯಾಕ್ಟೇ ಮಾಡಿಲ್ಲ. ನೀವೇನಕ್ಕಾದ್ರೂ ಕಲೀರಿ, ಕಲಿಯೋದು ಕಲಿಬೇಕಾಗತ್ತೆ. ನೀವೇನಕ್ಕಾದ್ರೂ ಕಲೀರಿ, ಕಲಿಯೋದು ಕಲಿಬೇಕಷ್ಟೇ. ಈ ಯಾಕೆ ಕಲಿತೀನಿ ಅಂತಂದ್ರೆ ನಿನ್ನ ಜ್ಞಾನಾರ್ಜನೆ ಕಲಿತೀಯೋ, ವ್ಯವಹಾರಕ್ಕೆ ಕಲಿತೀಯೋ, ಇನ್ಯಾವುದಕ್ಕಾದ್ರೂ ಕಲಿತೀಯೋ ಅದು ಬೇರೆ ವಿಷಯ. ಆದ್ರೆ ಕಲಿಯೋದು ಕಲಿಬೇಕಾ? ಹೌದು. ABCD ಕಲೀಲೇಬೇಕಲ್ಲ. ಆಯ್ತು ಬನ್ನಿ. ಅವ್ರ ಹತ್ರ ಪ್ರಕಾಶ್ ಚಕ್ರವರ್ತಿ ಅಂತ ಹೇಳಿ, ಅವರು ಮೂಲತಃ ಈ ಶಿರ್ಸಿ ಕಡೆಯವರು. ಅವ್ರಿಗೂ ಮತ್ತೆ ನಮ್ಮ MP ಹೆಗ್ಡೆ ಅವರು ಕ್ಲಾಸ್ಮೇಟ್ಸು. ಅಲ್ಲಿ ನೀನಾಸಂನಲ್ಲಿ MP ಹೆಗ್ಡೆ ಇದ್ರಲ್ಲ, ಅವರು ಇವರು ಕ್ಲಾಸ್ಮೇಟ್ಸ್ ಅಂತೆ. ಕ್ಲಾಸ್ಮೇಟ್ಸ್ ಅಂದ್ರೆ ಒಟ್ಟಿಗೆ ಸಂಗೀತವನ್ನು ಅಭ್ಯಾಸ ಮಾಡಿದವರು. ಅವರಿಬ್ರು ಇನ್ನೊಬ್ರು MP ಹೆಗ್ಡೆ ಅಂತ ಇದ್ದಾರೆ, ಅವ್ರ ಶಿಷ್ಯಂದ್ರು ಇವರು. ಇವರು ಮೂಲತಃ ಇವರು ಬಾನ್ಸುರಿ ವಾದಕರು. ನನಗೆ ಮೊದಲಿಂದಲೂ ಕೊಳಲ್ ಬಗ್ಗೆ ವಿಶೇಷವಾದ ಆಸಕ್ತಿ. ಏನು ಬರ್ತದ ಬಿಡ್ತದ ಅದು ಎರಡು ವಿಷಯ, ಒಟ್ಟು ಅದು ಏನೋ ಬರ್ತದಲ್ಲ ಸೌಂಡ್ ಅದ್ಭುತವಾಗಿ. ಮತ್ತೆ ಇದಕ್ಕೆಲ್ಲ ಕಾರಣ ನೀನಾಸಂ. ಅಂದ್ರೆ ಕಲಿಬೇಕು, ಇದು ನೀನೇನಿದೆಯಾ ಅದು ನೀನಲ್ಲ, ನಿನ್ನ ಸಾಮರ್ಥ್ಯ ಇಷ್ಟೇ, ಇದು ಸಾಕಾಗಲ್ಲ, ನಿನ್ನ ಸಾಮರ್ಥ್ಯವನ್ನ ನೀನೇ ಕಟ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ನೀನಾಸಂ. ಹೇಳ್ಕೊಟ್ಟಿದ್ದು ಅಂತಂದ್ರೆ ಅವ್ರೇನು ಬಂದು ಹೇಳೋದಲ್ಲ, ಅದು ಹೇಳ್ಕೊಡ್ತದೆ, ಕಲಿಸ್ತದೆ. ಒಂದು ರಂಗಭೂಮಿ ಆಗ್ಬೇಕು ಅಂತಂದ್ರೆ ನೀವು ಕಾಸ್ಟ್ಯೂಮ್ ಆಗಬೇಕು, ಸೆಟ್ ಆಗಬೇಕು, ಮೇಕಪ್ ಆಗಬೇಕು, ಸಂಗೀತ ಬರಬೇಕು, ಸಾಹಿತ್ಯ ಬರಬೇಕು, ಇದೆಲ್ಲದರಲ್ಲೂ ನಾನು ಮಾಸ್ಟರ್ ಆಗಬೇಕು ಅಂತ ಒಂದೇನೋ ಇರ್ತದಲ್ಲ. ಅದಿಲ್ಲ ಅಂದ್ರೆ ನನಗೆ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಅನಿಸ್ಬಿಟ್ರೆ ನಾವು ಕಲಿತೇವೆ. ಹಾಗೆ 2 ವರ್ಷ ನಾನು ಕಲಿತೆ. 2 ವರ್ಷ ಅವ್ರ ಕ್ಲಾಸಿಗೆ ಹೋದೆ. ಹಾಗಂತ
ಕಲ್ತೆ ಅನ್ನೋದು ಸುಳ್ಳು. ಅದೇ ಒಂದೊಂದು ರಾಗದ ಮೇಲೇನೆ ವರ್ಷಾನುಗಟ್ಲೆ ರಿಯಾಜ್ ಮಾಡ್ತಾರೆ. ನಾವು 1 ವರ್ಷದಲ್ಲಿ 2 ವರ್ಷದಲ್ಲಿ ಏನ್ ಕಲೀಲಿಕ್ಕೆ ಸಾಧ್ಯ? ಈಗ ನೋಡಿ 2006ರಲ್ಲಿ ನಾನು ಅದನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದು. ಈಗ ಇನ್ನೊಂದು ವರ್ಷ ಹೋದ್ರೆ 20 ವರ್ಷ ಆಗೋಗುತ್ತೆ. ಈಗಲೂ ನನ್ನ ಹತ್ರ ನಮ್ಮ ಗುರುಗಳು ಕೊಟ್ಟಂತ ಫ್ಲೂಟ್ ಇದೆ, ಮತ್ತೆ ಬೇರೆ ಬೇರೆ ಫ್ಲೂಟ್ಗಳನ್ನು ತಗೊಂಡಿದ್ದೀನಿ. ದಿನಕ್ಕೆ 1 ಗಂಟೆ ಕೂತು ಅಭ್ಯಾಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ಕೈ ಬೆರಳುಗಳು ಒಂದು ಸ್ವಲ್ಪ ಓಡಾಡ್ತಾ ಇದೆ. ಅಂದ್ರೆ ಇದ್ರ ಮೂಲಕ ನನ್ನ ಒಳಗಿನ ಒಬ್ಬ ಕಲಿಬೇಕು ಅಂತ ಇದ್ದಾನಲ್ಲ, ಅವನಿಗೆ ಒಂದು ದಿನ ಒಂದು ಊಟ ಕೊಡ್ಬೇಕು, ಏನಾದ್ರು ಒಂದು. ಇಲ್ಲ ಅಂತಂದ್ರೆ ಅವನು ಸತ್ತೋಗ್ಬಿಡ್ತಾನೆ. ಅವನ್ನ ಜೀವಂತವಾಗಿ ಇಟ್ಕೋಬೇಕಲ್ಲ. ಹಾಗಾಗಿ ಅವನಿಗೆ ಇದು ಊಟ. ದಿನ ಒಂದಷ್ಟು ಕಲಿಕೆ, ಸಾಹಿತ್ಯ, ಸಂಗೀತ, ಇದು ಇಲ್ಲ ಹೋದ್ರೆ, ಇಲ್ದಿದ್ರೆ ನಾವು ಅಪ್ಡೇಟ್ ಆಗೋದಿಲ್ಲ. ಮತ್ತೆ ಅದು ಕಲಿಕೆ ಅನ್ನೋದು ಬರೀ ಅದು ಜ್ಞಾನಾರ್ಜನೆ ಅಂದ್ರೆ ಟೆಕ್ನಿಕಲ್ ಆಗಿ ಕಲಿಯೋದು ಅಲ್ಲ. ಅದರ ಹಿಂದೆ ಒಂದು ಫಿಲಾಸಫಿ ಇರ್ತದೆ. ಆ ತತ್ವ, ಆ ಜ್ಞಾನನ ಅರ್ಥ ಮಾಡ್ಕೊಂಡು ಕಲಿಯೋದಿದೆಯಲ್ಲ, ಅದು ನಾವು ನಮ್ಮ ಕೆಲಸ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳುವಾಗ ಅದು ತುಂಬಾ ಅನುಕೂಲ ಆಗ್ತದೆ, ಅಥವಾ ನಾಟಕ ಕಟ್ಟುವಾಗ ಅದು ತುಂಬಾ ಅನುಕೂಲ ಆಗ್ತದೆ. ಆ ಕಾರಣಗಳಿಂದ ಈ ತರದ ಇನ್ನೇನೇನೋ ಕಲಿತಾ ಇರೋದು. ಮತ್ತೆ ಇದನ್ನು ಮಾಡಬಾರ್ದು. ಇನ್ನೂ ಒಂದು ಡೇಂಜರ್ ಇದೆ. ಹೌದು, ರಂಗಭೂಮಿಯವರಿಗೆ ಎಲ್ಲವೂ ಗೊತ್ತಿರಬೇಕು, ಹಾಗಂತ ಎಲ್ಲವನ್ನೂ ಕಲೀಲಿಕ್ಕೆ ಆಗ್ತದ? ಇರುವ ಒಂದು ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಹಾಗಂತ ಆ ರೀತಿ ಹುಚ್ಚುಕಟ್ಟು ಕಲೀಲಿಕ್ಕೆ ಹೋದ್ರೆ ನಾವು ಯಾವುದನ್ನು ಕಲೀಲಿಕ್ಕಾಗಲ್ಲ. ಅದು ನನಗೆ ಸುಮಾರು ದಿನ ಆದ್ಮೇಲೆ ಅರ್ಥ ಆಯ್ತು. ವೇಸ್ಟ್. ಸುಮ್ಮನೆ ಎಲ್ಲಾನು ಕಲ್ತ್ಕೊಂಡ ನಾನು ತಬಲನ್ನು ನುಡಿಸ್ಬಿಡ್ತೀನಿ, ನಾನು ಹಾರ್ಮೋನಿಯಂ ನುಡಿಸ್ಬಿಡ್ತೀನಿ, ನಾನು ವೈಲನ್ನು ಮಾಡ್ಬಿಡ್ತೀನಿ, ನಾನೇ ಕಾಸ್ಟ್ಯೂಮ್ ಮಾಡ್ಬಿಡ್ತೀನಿ, ನಾನೇ ಬೇಕಪ್, ಎಲ್ಲ ಗೊತ್ತಿರ್ಬೇಕು. ಹೌದು, ಆದ್ರೆ ಎಲ್ಲ ನೀನ್ ಮಾಡಕ್ ಆಗಲ್ಲ, ಮಾಡಬಾರ್ದು ಸಹ ಹಾಗೆ. ಆದರೆ ಯಾವ್ದಾದ್ರೂ ಒಂದನ್ನ ನೀನು ಮಾಸ್ಟರ್ ಮಾಡ್ಕೊಂಡ್ರೆ ಮಿಕ್ಕಿದ್ದೆಲ್ಲವೂ ತಾನಾಗಿ ಗ್ರಹಿಸುವಂತ ಶಕ್ತಿ ಒಬ್ಬ ಕಲಾವಿದನಿಗೆ ಬರ್ತದೆ. ಯಾವ್ದನ್ನ ಒಂದನ್ನು ಮಾಸ್ಟರ್ ಮಾಡ್ಕೋಬೇಕು. ಈಗ ಆ ದಾರಿಯಲ್ಲಿ ಇದ್ದೇನೆ ನಾನು ಅಷ್ಟೇ. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಇನ್ನೂ ಸುಮಾರಷ್ಟು ಗೊಂದಲಗಳು ಇದು ಸಾಯೋವರೆಗೂ ಇರೋದೇ. ಇದು ಕೆಲವೊಂದಕ್ಕೆ ಉತ್ತರವೇ ಇಲ್ಲ, ಏನು ಗೊತ್ತಿಲ್ಲ, ಹಿಂಗೆ ಆಗ್ತಾ ಇದೆ ಇದು. ಇದೆಲ್ಲ 2006ರಲ್ಲಿ ಆದಂಥ ವಿಷಯಗಳು. ಆಗ ಬೆಂಗಳೂರಿಗೆ ಬಂದ್ಮೇಲೆ ನನಗೆ BFT ಅಂತ ಇವರು ಪ್ರಕಾಶ್ ಬೆಳವಾಡಿಯವರು ಒಂದು ಸಂಸ್ಥೆ ಕಟ್ಟಿದ್ರು. ಅವರು ಒಂದು 6 ಜನ ಯುವ ನಿರ್ದೇಶಕರನ್ನ ಸೆಲೆಕ್ಟ್ ಮಾಡಿ ಒಂದು ನಾಟಕ, ಒಂದು ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ರು. ಅದರಲ್ಲಿ ನನ್ನನ್ನು ಒಂದು ಹೆಸರು ಸೇರಿಸ್ಕೊಂಡ್ರು. ನಾನು ಮೊದಲು ನಿರ್ದೇಶನ ಅಂತ ಮಾಡಿದ ನಾಟಕ ಅಲ್ಲಿ. ವಿಷಯ ಯಾವುದು? ನಾನೇನು ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗಾನದ ವಿದ್ಯಾರ್ಥಿಗಳಿಗೆ ಮಾಡಿಸಿದ ನಾಟಕ ಹರಿಣಾಭಿಸರಣ, ಅದನ್ನೇ ನಾನು ನಮ್ಮ ತಂಡದ ಸಮಷ್ಟಿ ತಂಡಕ್ಕೆ, ನಮ್ಮ ನಾಟಕದ ಹುಡುಗರನ್ನ ಇಟ್ಕೊಂಡು ಅಲ್ಲಿಯ ಭಾಗವತರನ್ನೇ ಕರೆಸಿ ಮೊದಲು ಕಟ್ಟಿದ ನಾಟಕ ಅದು. ಅಂದ್ರೆ ಅಲ್ಲಿಗಿಂತ ಇದು ಬೇರೆ ತರ ವಿಭಿನ್ನವಾಗಿ ಮಾಡಿದೆ. ಅದು ರಂಗಶಂಕರದಲ್ಲಿ ಪ್ರದರ್ಶನ ಆಯಿತು. ಆ ನಾಟಕಕ್ಕೆ ನನಗೆ ಉತ್ತಮ ನಿರ್ದೇಶಕ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಅದು ನನ್ನ ಮೊದಲ ನಿರ್ದೇಶನದ ನಾಟಕ. ಅದು ಏನೂ ಗೊತ್ತಿಲ್ಲದೆ ಕಟ್ಟಬೇಕು ಅಂದ್ರೆ ನನಗೆ ಇದ್ದಂತ ಸೀಮಿತ ಏನಂತಾರೆ ಜ್ಞಾನದಲ್ಲಿ ಕಟ್ಟಿದಂತಹ ನಾಟಕ. ಆದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಕಟ್ಟಿದಂತಹ ನಾಟಕ. ನಾನು ಏನೇನು ಕಲ್ತಿದ್ನಲ್ಲ ಅದನ್ನೆಲ್ಲ ನಾನು ಸರಿಯಾಗಿ ದುಡಿಸ್ಕೋಬೇಕು. ರಂಗಭೂಮಿ ಅಂದ್ರೆ ಇಷ್ಟು ಶಿಸ್ತಾಗಿರ್ಬೇಕು. ಆಗ್ಲೇನೆ ನಾನು ಅಲ್ಲಿಂದ ಬಂದ ಮೇಲೆನೆ ನಮ್ಮ ತಂಡದವ್ರು ನನ್ನನ್ನು ನೋಡೋ ದೃಷ್ಟಿಯೇ ಬದಲಾಗೋಗ್ಬಿಡ್ತು. ನಾನು ಯಾಕಂದ್ರೆ ಇಷ್ಟು ವರ್ಷ ಅಲ್ಲಿದ್ದಾಗ ಇದ್ದದ್ದೇ ಬೇರೆ, ಇಷ್ಟೆಲ್ಲ ಓಡಾಡಿ ಬಂದ ಮೇಲೆ ನಾನು ಇದ್ದದ್ದೇ ಬೇರೆ. ಯಾಕಂದ್ರೆ ನನಗೆ ಆ ಬದಲಾವಣೆ ನನಗೆ ಗೊತ್ತಾಗ್ತಾ ಇತ್ತು. ನಾನೇನೋ ಬೇರೆ ಬೇರೆ ಅನ್ಸಕ್ ಶುರು, ಅವರೆಲ್ಲ ನನ್ನನ್ನು ದೂರ ಇಡಕ್ಕೆ ಒಂದ್ ರೀತಿ ದೂರ ಇಟ್ಟು ಮಾತಾಡ್ತಿದ್ದಾರಲ್ಲ ಅಂತ ಅನ್ಸಕ್ ಶುರು ಆಗ್ತಿತ್ತು. ಅದು ಒಂದ್ ರೀತಿ ಹೌದು ಸಹ ಅದು. ಆದ್ರೆ ಗೊತ್ತಿಲ್ಲ ಅವ್ರು ನನ್ನನ್ನು ದೂರ ಇಡ್ತಿದ್ರು ಅಥವಾ ನನ್ನ ಬೇರೆ ತರ ನೋಡ್ತಿದ್ರು. ಆದ್ರೆ ರವೀಂದ್ರ ಪೂಜಾರರು ಮಾತ್ರ ಆ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು. ಹಾಗಾಗಿ ಅವರು ನನಗೆ ಈ ನಾಟಕ ಮಾಡು,
ಅಂತೇಳಿ ಅವ್ರು ಅಲ್ಲಿ ನೋಡಿದ್ರು ಅದನ್ನ, ಅವ್ರು ಉಡುಪಿಯವರಾದ್ರಿಂದ ಅಲ್ಲಿ ಆ ನಾಟಕ ನೋಡಿದ್ರು. ಅದನ್ನೇ ನೀನು ಇಲ್ಲಿ ಮಾಡಿಸು ಅಂತ ಹೇಳಿ ಮಾಡಿಸಿದ್ದು ಅದು ಮೊದಲನೇ ನಾಟಕ. ಅದಾಗಿ ಸೀನ್ ಕಟ್ ಮಾಡಿದ್ರೆ ನಾನು ಜಂಬೆ ಅವ್ರು ಫೋನ್ ಮಾಡಿದ್ರು. ಏನಕ್ಕೆ? ಸಾಣೆಹಳ್ಳಿಯಲ್ಲಿ ಅವರು ಶಿವಕುಮಾರ ರಂಗಪ್ರಯೋಗ ಶಾಲೆ ಅಂತೇಳಿ ಅಲ್ಲಿ ಹೊಸದಾಗಿ ಶುರು ಮಾಡಿದ್ರು. ಅದಕ್ಕೆ ಪ್ರಾಂಶುಪಾಲರಾಗಿ ಒಟ್ಟು ಶಾಲೆಯನ್ನ ಕಟ್ಟುವ ಒಂದು ಜವಾಬ್ದಾರಿಯನ್ನ ಅವ್ರು ತಗೊಂಡಿದ್ರು. ಇವ್ರು ನನಗೆ ಫೋನ್ ಮಾಡಿ, ಬನ್ರಿ ಒಂದು 3 ತಿಂಗಳು ಕೆಲಸ ಮಾಡಿ ಅಂದ್ರು. ಅದಕ್ಕಿಂತ ಇನ್ನೇನು ಬೇಕು ನನಗೆ? ಸೀದಾ ಬ್ಯಾಗ್ ಎತ್ಕೊಂಡೆ ಹೊರಟೆ. 3 ತಿಂಗಳು ಅಂತ ಹೋದವನು 6 ತಿಂಗಳವರೆಗೂ ಇದ್ದೆ. ಲಿಟ್ರಲಿ ಶಿವಕುಮಾರ ರಂಗ ಪ್ರಯೋಗ ಶಾಲೆಯ ಅದಿನ್ನ ಕಟ್ಟಡವೂ ಆಗಿರಲಿಲ್ಲ. ಅಲ್ಲಿ ಸ್ವಾಮಿಗಳು ಪ್ರವಚನ ಕೊಡುವಂಥ ಒಂದು ಜಾಗ ಇದೆ. ಅಲ್ಲೇ ನಾವು ಶಾಲೆಯನ್ನ ಶುರು ಮಾಡಿದ್ದು. ಅಲ್ಲೂ ಸಹ ಬೇರೆ ಬೇರೆ ಮಕ್ಕಳೆಲ್ಲ ಇದ್ರು. ನಿಜಕ್ಕೂ ನಾನು ಇಷ್ಟೆಲ್ಲ ಮಾಡಬಲ್ಲೆ ಅನ್ನೋದು ನನಗೆ ಗೊತ್ತಾಗಿದ್ದೆ ಅಲ್ಲಿ. ಅಂದ್ರೆ ಅಲ್ಲಿ ಇದ್ದದ್ದೇ ನಾವು 3 ಜನ, ನಾನು, ಜಂಬೆ ಸರ್ ಮತ್ತೆ ಇನ್ನೊಬ್ರು ಶರತ್ ಅಂತ ಹೇಳಿ ಮೈಸೂರಿನವರು. ಅವ್ರು ಈಗಿಲ್ಲ, ತೀರ್ಕೊಂಡಿದ್ದಾರೆ. ಅವರಿಗೆ ಸ್ವಲ್ಪ ದೈಹಿಕ ಸಮಸ್ಯೆ ಇದ್ದಿದ್ರಿಂದ ಅವರು ಬೇರೆ ಏನು ಮಾಡ್ತಿರ್ಲಿಲ್ಲ. ಅವರು ಏನೋ ಒಂದು ಸ್ವಲ್ಪ ಯಾವುದೋ ಪಾಠ ಗೀಟ ಮಾಡೋರು ಅಷ್ಟೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾನೊಬ್ಬನೇ ಮಾಡ್ತಿದ್ದೆ. ಇದು ಏನು ಕರ್ಮ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಮಾತ್ರ ಬೆಳಗ್ಗೆ 6 ಗಂಟೆ ಯೋಗ ಕ್ಲಾಸ್. ಯಾರಾದ್ರೂ ಬೇರೆಯವ್ರು ಬಂದ್ರೆ, ಈಗ ಕಥಕಳಿಯವರು ಬರ್ತಾರೆ, ಅವ್ರು ಬಂದಾಗ ಅವ್ರಿಗೆ ಅಸಿಸ್ಟ್ ಮಾಡಬೇಕು ಬೆಳಗಿನ ಹೊತ್ತಲ್ಲಿ. ಅದನ್ನ ನಾನು ಅವ್ರ ಜೊತೆ ವಿದ್ಯಾರ್ಥಿಯಾಗಿ ಕಲಿಬೇಕು. ಅವ್ರು ಹೋದ್ಮೇಲೆ ಅದನ್ನ ನಾನು ಕಂಟಿನ್ಯೂ ಮಾಡಿಸ್ಬೇಕು. ಮತ್ತೆ ಇನ್ನೊಬ್ರು ಯಾರೋ ಬರ್ತಾರೆ. ಆಮೇಲೆ ಮಧ್ಯ 10 ಗಂಟೆಯಿಂದ ನಂತರದ ಬೇರೆ ಬೇರೆ ಯಾರ್ಯಾರೋ ಲೆಕ್ಚರರ್ಸ್ ಬರ್ತಾರೆ. ಎಲ್ಲ ಏನಂತಾರೆ, ಗೆಸ್ಟ್ ಲೆಕ್ಚರರ್ಗಳು ಬರೋರು. ಅದನ್ನ ಡಾಕ್ಯುಮೆಂಟ್ ಮಾಡಬೇಕು. ಮತ್ತೆ ನಾಟಕಗಳ ಓದು, ಸ್ಕ್ರೀನಿಂಗು, ಪ್ರತಿಯೊಂದು ಮಾಡ್ತಿದ್ದೆ ನಾನು. ಎಲ್ಲಾನು ಹೇಗೆ ಅಂತಂದ್ರೆ, ಬೆಳಗ್ಗೆ ಎದ್ದು ಕಸ ಗುಡಿಸಿ ಆ ಹಾಲನ್ನ ಒರೆಸಿ ದೀಪ ಹಚ್ಚಿ ಸ್ಟೂಡೆಂಟ್ಸ್ಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿರ್ತಿದ್ದೆ ನಾನು. ಅವ್ರು ಬರೋರು. ಅಂದ್ರೆ ಆಗ ಕಲಿಸುವ ಈ ನೋವು ಏನಿದೆ ಅನ್ನೋದು ಗೊತ್ತಾಗಿದ್ದಲ್ಲಿ. ಅಂದ್ರೆ ಜಂಬೆ ಅವರು ನಮ್ಗೆ ಬೆಳಿಗ್ಗೆ ಕ್ಲಾಸಲ್ಲಿ ನಾವೆಲ್ಲ ಲೇಟ್ ಆಗಿ ಬರ್ತಿದ್ವಲ್ಲ, ಅವಾಗ ಅವ್ರಿಗೆ ಏನಾಗಿದ್ದಿರ್ಬೋದು, ಅದು ನಾನು ಇಲ್ಲಿ ಅನುಭವಿಸ್ತಾ ಇದ್ದೆ. ಹಂಗೆ ಈ ಐಡಿಯಾಲಜಿಕಲ್ ಕ್ಲಾಶಸ್ ಇದೆಯಲ್ಲ, ಅಲ್ಲಿ ನನಗೂ ಜಂಬೆ ಅವ್ರಿಗೂ ಒಂದಷ್ಟು ಆಯ್ತು. ಅಂದ್ರೆ ನಾನೇ ಅವರಿಗೆ ಮಾತಾಡಿದ್ದೆ, ಅಲ್ಲ ನೀವು ನಮಗೆ ಹೀಗೆ ಹೇಳ್ಕೊಟ್ಟಿದ್ರಿ, ನಾನು ಅದನ್ನ ಮಾಡ್ತಾ ಇದ್ದೀನಿ, ಆದ್ರೆ ನೀವು ಅದನ್ನ ಈಗ ವಿರೋಧಿಸ್ತಾ ಇದ್ದೀರಲ್ಲ ಅನ್ನೋದು ಒಂದಷ್ಟೆಲ್ಲ. ಅವಾಗೇ ಬೇರೆ ರೀ, ಇವಾಗಿರೋದೇ ಬೇರೆ ಅಂತೆಲ್ಲ ಅವ್ರು ಹೇಳಿದ್ದುಂಟು. ಆಯ್ತಾ? ಅದೆಲ್ಲ ಮಜಾ. ಅದೆಲ್ಲ ಅಂದ್ರೆ ಅಷ್ಟು ಏನಂತಾರೆ, ಓಪನ್ ಆಗಿ ಮಾತಾಡ್ಕೊಳ್ಳುವಂತ ಅವಕಾಶ ಇತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಬಹುಶಃ ಅವ್ರು ಕಟ್ಕೊಂಡಿರೋ ಸತ್ಯ ಆಗಿರ್ಬೋದು. ಅದು ನನಗೆ ಈಗ ಬೇರೆ ತರ ಕಾಣಿಸ್ತಾ ಇದೆ, ಅವ್ರಿಗೆ ಇವಾಗ ಅದು ಬೇರೆ ತರ ಕಾಣಿಸ್ತಾ ಇರ್ಬೋದು. ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ನಾನು ತುಂಬಾ ಸ್ಟ್ರಿಕ್ಟ್ ಆಗಿದ್ದೆ, ಅದು ಹುಡುಗರಿಗೆ ಕಷ್ಟ ಆಗ್ತಿತ್ತು. ಕಂಪ್ಲೇಂಟ್ ಮಾಡೋರು ಅವರು, ಜಂಬೆಯವರು ಸುಮ್ಮನೆ ಇರೋರು ಅಷ್ಟೇ, ಏನ್ ಮಾಡ್ತಿರ್ಲಿಲ್ಲ. ಇದರ ಜೊತೆಗೆ ಅಲ್ಲಿ ಕಟ್ಟಡದ ಕೆಲಸ ಆಗ್ತಿತ್ತು ಶಾಲೆಯಲ್ಲಿ. ಒಂದ್ಸರಿ ಅದು ಸಾಕಾಯ್ತು, ಇಲ್ಲಿ ಕ್ಲಾಸ್ ಮಾಡಿ 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 ಜಂಬೆ ಸರ್ದು ಸ್ಟ್ರೈಕ್ ಶುರುವಾಗೋಯ್ತು. ಸ್ಟ್ರೈಕ್ ಎಂತದ್ದು ಅಂತಂದ್ರೆ, ಅದಿನ್ನು ಕಾಮಗಾರಿ ನಡೀತಾ ಇರುವಂತ ಇದರಲ್ಲೇ ಕಟ್ಟಡದಲ್ಲೇ ಹೋಗಿ ಇವರು ವಾಸ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಏನ್ ಮಾಡ್ತೀರಿ, ನನಗೆ ಇಲ್ಲಿಂದ ಬಿಟ್ಟು ಅಲ್ಲೂ ಹಂಗಿಲ್ಲ, ಅಲ್ಲಿಂದ ಬಿಟ್ಟು ಇಲ್ಲಿ ಅವ್ರನ್ನ ನೋಡ್ಕೊಳ್ಳ, ಇಲ್ಲಿ ಹುಡುಗರು ನೋಡ್ಕೊಳ್ಳ. ನನಗೆ ಅವ್ರ ಜ್ವರ ಬಂದು ಬೇರೆ ಮಲ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಕೇಳಿದ್ರೆ ನನಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಬಿಡಿ, ಆಮೇಲೆ ಅಲ್ಲಿ ರಾಷ್ಟ್ರೀಯ ನಾಟಕೋತ್ಸವ ಅಂತ ಆಗತ್ತೆ. ಆಗ ಯಡಿಯೂರಪ್ಪನವರು ಉದ್ಘಾಟನೆಗೆ ಬರಬೇಕಾಗಿತ್ತು, ಒಟ್ಟು ಕರಿಬೇಕಾಗಿತ್ತು. ಅವ್ರು ಬರೋದ್ರೊಳಗಡೆ ಈ ಕಟ್ಟಡ ಕಂಪ್ಲೀಟ್ ಆಗ್ಬೇಕು. 1-1.5 ತಿಂಗಳು ಅವಧಿಯಲ್ಲಿ ಟಕ ಅಂತ ರೆಡಿ ಆಗ್ಬಿಡ್ತಿಲ್ಲ. ಇದು ನಾನು ಶಿವಕುಮಾರ ರಂಗ ಪ್ರಯೋಗ ಶಾಲೆ ಶುರುವಾದ ದಿನ ನಾನು ಅಲ್ಲಿ ಇದ್ದದ್ನಾದ್ರಿಂದ ಈ ರಾಜಕೀಯ ಹಿನ್ನೆಲೆಯಲ್ಲಿ ಏನೇನೆಲ್ಲ ಆಗ್ತದೆ ಅಂತ ನಾನು ಹೇಳ್ತಾ ಇರೋದು. ಯಡಿಯೂರಪ್ಪ ಬರ್ತಾರೆ, ಅದು ಉದ್ಘಾಟನೆ ಆಗ್ಬೇಕು.
1.5 ತಿಂಗಳಲ್ಲಿ ಇಡೀ ಕಟ್ಟಡ ರೆಡಿ ಆಗ್ಬಿಡ್ತು. ಅದಕ್ಕಿಂತ ಮುಂಚೆ ಅಂದ್ರೆ ಅದರ ಜೊತೆಗೇನೆ ಆ ಕೇರಳದಿಂದ ರಮೇಶ್ ವರ್ಮಾ ಬಂದಿದ್ರು ಈ ಹುಡುಗರಿಗೆ ಪಾಠ ಮಾಡಕ್ಕೆ. ಅವ್ರಿಗೆ ಕನ್ನಡ ಬರಲ್ಲ, ಹುಡುಗರಿಗೆ ಮಲಯಾಳಿ ಅಥವಾ ಇಂಗ್ಲಿಷ್ ಅರ್ಥ ಆಗಲ್ಲ. ಈ ತರ ಮಧ್ಯ ನಾನು ಅದನ್ನೆಲ್ಲ ನಾನು ನನ್ನ ತುಂಬಾ ಚೆನ್ನಾಗೇ ನಿಭಾಯಿಸ್ತಿದ್ದೆ. ಆ ನಾಟಕ ಮಾಡುವಾಗ ಅದನ್ನ ಮೊದಲು ಪ್ರದರ್ಶನ ಆಗಿದ್ದು ಹೊಸ ಕಟ್ಟಡದಲ್ಲಿ. ನೀವು ನಂಬೋದಿಲ್ಲ, ನೀವು ಅಲ್ಲಿ ಸಾಣೆಹಳ್ಳಿಗೆ ಹೋಗಿದ್ರೆ, ಸ್ಕೂಲ್ಗೆ ಹೋಗಿದ್ರೆ, ಅಲ್ಲಿ ಮಧ್ಯದಲ್ಲಿ ಒಂದು ಚೌಕ ಇದೆ, ಅದು ಗುಂಡಿ. ಆಕ್ಚುಲಿ ಗುಂಡಿ ಅದು. ಅಲ್ಲಿ ಏನು ಇರ್ಲಿಲ್ಲ ಅಲ್ಲಿ. ಅದಕ್ಕೆ ಈ ವೇಸ್ಟ್ ನೆಲ್ಲ ತುಂಬೋದು. ತುಂಬಿ ಆಗ್ಬಿಡತ್ತಾ. ಅದಕ್ಕೆ ಮಣ್ಣು ಹಾಕಿ, ಅಂದ್ರೆ ಈ ಹುಡುಗರ ಕೈಯಲ್ಲೇ ಮಣ್ಣು ಹಾಕ್ಸಿ ಎಲ್ಲ ಮಾಡಿ ಅದನ್ನು ಚೆನ್ನಾಗಿ ಮಟ್ಟ ಮಾಡಿ ಸಗಣಿ ಸಾರಿಸಿದೆ ನಾನು. ಮೊದಲು ಅದು ಸಗಣಿ ನೆಲ ಆಗಿತ್ತು. ನಾನು ನನ್ನ ಕೈಯಾರೆ ಸಾರಿಸಿರೋದು. ಅದ್ರ ಜೊತೆಗೆ ಹುಡುಗರಿಗೊಂದು ಕ್ಯಾಂಟೀನು, ಅದಕ್ಕೂ ಸಹ ಕಲ್ಲು ಕಂಬಗಳನ್ನು ಹುಗಿದು ಹುಡುಗರ ಜೊತೆ ಸೇರ್ಕೊಂಡು ಒಂದು ಕ್ಯಾಂಟೀನ್ ಅಂತ ಮಾಡಿ, ಅಂದ್ರೆ ಬೇಸಿಕ್ ಇಂದ ನನಗೆ ಒಂದು ರೀತಿಯಾದ ಒಂದು ಒಳ್ಳೆ ಅನುಭವ. ನಾನು ಟೀಚರ್ರ ಹಮಾಲಿನ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನೇ ಲೈಬ್ರರಿಯನ್ನು, ನಾನೇ ಟೀಚರ್, ನಾನೇ ಏನದು ಜಾಡ್ಮಾಲಿ, ಎಲ್ಲವೂ ನಾನೇ. ಒಂದೊಂದ್ಸಾರಿ ಜಂಬಿಯವರು ಇರ್ತಿರ್ಲಿಲ್ಲ, ಬೆಂಗಳೂರಿಗೆ ಹೋಗ್ಬಿಟ್ಟಿರೋರು. ಶರತ್ ಅವ್ರು ಏನು ಮಾಡ್ತಾ ಇರ್ಲಿಲ್ಲ, ಅವ್ರ ಆರೋಗ್ಯ ಸರಿ ಇಲ್ಲ. ಈ ಥರದ್ದೆಲ್ಲ ಆಗಿದೆ. ಇದ್ರ ಜೊತೆಗೆ ಯಕ್ಷಗಾನ ಮಾಡಿಸಿದ್ವಿ ಸ್ಟೂಡೆಂಟ್ಸ್ಗೆ. ತೆಂಕು ಮತ್ತೆ ಬಡಗು ಎರಡನ್ನು ಮಿಕ್ಸ್ ಮಾಡಿ ಮಾಡಿಸಿದ್ವಿ. ಬಡಗಿನ ಪ್ರಕಾರವನ್ನೆಲ್ಲ ನಾನೇ ಹೇಳ್ಕೊಟ್ಟಿದ್ದೆ ಹುಡುಗರಿಗೆ. ತೆಂಕಿನ ಪ್ರಕಾರಕ್ಕೆ ಇನ್ನೊಬ್ರು ಬಂದಿದ್ರು, ಕರ್ಗಲ್ ವಿಶ್ವೇಶ್ವರ ಭಟ್ರು ಅಂತ ಹೇಳಿ ಬಂದಿದ್ರು. ಬಡಗಿಗೆ ನಾವು ಮೇಳಕ್ಕೆ ಕೇಂದ್ರದಿಂದಲೇ ಕರೆಸಿದ್ವಿ. ಅದೊಂದು ಚೆನ್ನಾಗಾಗಿತ್ತು ಎರಡನ್ನು. ಅದು ನನಗೂ ಒಂದು ಒಳ್ಳೆ ಅನುಭವ. ಕಥಕಳಿ ಕೇರಳದಿಂದ ಕರೆಸಿದ್ವಿ. ರಮೇಶ್ ವರ್ಮಾ ಬಂದು ಪಂಚರಾತ್ರ ನಾಟಕ ಮಾಡಿಸಿದ್ರು. ಅದರಲ್ಲೂ ಅಷ್ಟೇ ಮೇಕಪ್ ನಾನೇ ಮಾಡ್ತಿದ್ದೆ, ಕಾಸ್ಟ್ಯೂಮ್ ನಾನೇ ಮಾಡಿಸ್ತಿದ್ದೆ, ಲೈಟಿಂಗ್ ನಾನೇ ಮಾಡ್ತಿದ್ದೆ. ಹೋಗಿ ಸ್ಟೇಜ್ ಸೆಟಪ್ ಮಾಡಿ ಕೂರಿಸಿ ಲೈಟ್ ಏರಿಯಾ ಮಾಡಿಸಿ ಇವ್ರಿಗೆ ಮೇಕಪ್ ಮಾಡಿಬಿಟ್ಟು ಆಮೇಲೆ ಥರ್ಡ್ ವೇಲ್ ಕೊಟ್ಟು ಇವ್ರನ್ನ ಬಿಡಿಸೋದು. ಇದು ನನ್ನ ಕೆಲಸ. ಇದ್ರ ಜೊತೆಗೆ ಯಕ್ಷಗಾನ ಮತ್ತು ಆ ನಾಟಕ ತಿರುಗಾಟ ಮಾಡಿದ್ರು ಒಂದು 10 ಶೋ ಎಲ್ಲ ಕಡೆಗೂ. ಯಕ್ಷಗಾನದಲ್ಲಿ ತೆರೆ ಹಿಡಿಯೋನು ನಾನು, ಈ ನಾಟಕದಲ್ಲಿ ಲೈಟಿಂಗು ಮೇಕಪ್ ಮಾಡ್ಕೊಂಡು ಓಡಾಡೋದು. ಹುಡುಗರಿಗೆ ಗೊತ್ತಿಲ್ಲ ಮಾಡಕ್ಕೆ, ಅವ್ರನ್ನ ಸೇರಿಸ್ಕೊಂಡು, ಗೊತ್ತಿಲ್ದಿರೋರ್ನ ಸೇರಿಸ್ಕೊಂಡು ಎಲ್ಲಾ ಕಡೆಗೂ ಒದ್ದಾಡಿ ನನಗೆ ಸಾಕಾಗೋಗ್ಬಿಡ್ತು. ಏನಿದು, ಏನ್ ಮಾಡ್ತಾ ಇದ್ದೀನಿ ನಾನು? ಆದ್ರೆ ಎಲ್ಲ ಮಾಡ್ಬೇಕು, ಹೌದು, ಆದ್ರೆ ಎಷ್ಟು ಮಾಡ್ತೀರಿ, ಎಷ್ಟಂತ ಮಾಡ್ತೀರಿ ಗೊತ್ತಾಗದೆ. ಆಮೇಲೆ ಹುಡುಗರು ನನ್ನ ಬಗ್ಗೆ ಸ್ವಲ್ಪ ಅಸಮಾಧಾನ ತೋರ್ಸ್ಲಿಕ್ಕೆ ಶುರು ಮಾಡಿದ್ರು. ಏನೇನೋ ಆಯ್ತಲ್ಲಿ, ಅಂದ್ರೆ ಬೇಡದಿರೋ ಅಪವಾದ ಎಲ್ಲ ಹೊರಸ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲಿರೋದು ಸರಿ ಆಗೋದಿಲ್ಲ ಅಂತ ಅನಿಸ್ತು. ಒಂದಿನ ಅಂದ್ರೆ ಅದು ಕರೆಕ್ಟಾಗಿ 1/2 ವರ್ಷ ಆಗಿತ್ತು ಅಲ್ಲಿ. ಇವರೆಲ್ಲ ಸ್ವಾಮಿಗಳು ಎಲ್ಲರನ್ನು ಕರೆದು ಕೂರಿಸಿ ಮಾತಾಡಿಸಿದ್ರು. ಹಿಂಗೆ ಕೇಳಿದ್ರು, ನಾನು ಹೊರಡ್ತಾ ಇದ್ದೀನಿ ಸ್ವಾಮಿ ಗುರುಗಳೇ. ಅಲ್ಲ ಯಾಕೆ? ಅಲ್ಲ ಕಾರಣ ನಿಮ್ಗೆ ಹೇಳಬೇಕಾದ ಅಗತ್ಯ ಇಲ್ಲ, ನಾನು ಜಂಬೆ ಅವ್ರಿಗೆ ಹೇಳಿದ್ದೀನಿ, ಅವ್ರು ನನ್ನನ್ನು ಕರೆಸಿದ್ದು, ಅವ್ರಿಗೆ ನಾನು ಹೇಳಿದ್ದೀನಿ ಅಷ್ಟೇ. ಸೀದಾ ಎದ್ಕೊಂಡ್ಬಂದೆ ಅಷ್ಟೇ. ಆಮೇಲೆ ಇವ್ರು ಮತ್ತೆ ಫೋನ್ ಮಾಡಿದ್ರು, ಜಂಬೆ ಸರ್ ಬನ್ರಿ ಇದೊಂದು ವರ್ಷ ಕಂಪ್ಲೀಟ್ ಮಾಡಿ ಅಂತ. ಇಲ್ಲ ಸರ್ ಆಗಲ್ಲ ಅಂಥೇಳಿ ಬಂದೆ. ಮತ್ತೆ ಬೆಂಗಳೂರಿನಲ್ಲಿ ನಾಟಕದ ಬದುಕು ಶುರು ಆಯಿತು.